वासुदेवाय ओम नमो भगवते वासुदेवाय ओम नमः शिवाय 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 गुरु ब्रह्मा गुरु ब्रह्मा गुरु विष्णु गुरु विष्णु गुरुदेवो गुरुदेवो महेश्वरः महेश्वरः गुरु साक्षात् परब्रह्म तस्मै श्री गुरवे नमः गुरवे नमः अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः हरि ओम श्री गुरुभ्यो नमः हरि ओम ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗುರುಪೂರ್ಣಿಮೆಯ ಆಚರಣೆಯ ಈ ಶುಭ ದಿವಸದಲ್ಲಿ ಗುರುತತ್ವ, ದ ಪ್ರಿನ್ಸಿಪಲ್ ಆಫ್ ಗುರು ಪ್ರಿನ್ಸಿಪಲ್, ಅದರ ಬಗ್ಗೆ ಚಿಂತನೆ ಮಾಡೋಣ. ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಹೇಳ್ತೇನೆ, ಯಾಕಂದ್ರೆ ಕೆಲವರು ಕನ್ನಡ ಕೆಲವರು ಇಂಗ್ಲಿಷು, ಹಾಗಾಗಿಬಿಟ್ಟು ಐ ಸ್ಪೀಕ್ ಸಮಟೈಮ್ ಲಿಟಲ್ ಬಿಟ್ ಇಂಗ್ಲಿಷ್ ಅಂಡ್ ಲಿಟಲ್ ಬಿಟ್ ಕನ್ನಡ, ಸೊ ದಟ್ ಬೋತ್ ಟೈಪ್ಸ್ ಆಫ್ ಪೀಪಲ್ ಆರ್ ಕವರ್ಡ್. Guru Purnima is a celebration of the Guru principle, the principle of Guru Tattva. The Guru Tattva or Guru principle is the highest principle in the universe. Guru Tattva is not a person Vyakti, it is a Guru principle. There are different levels and principles in the universe. Adare Guru Tattva atyanta shreshta, and ಆ ತತ್ವಕ್ಕೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಜಾಸ್ತಿಯಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಜವಾದ ಗುರು ಯಾರು? ಆ ಪರಬ್ರಹ್ಮ ನಾರಾಯಣನೇ ನಿಜವಾದ ಗುರು. ದಿ ಓನ್ಲಿ ಗುರು ಈಸ್ ಪರಬ್ರಹ್ಮ ನಾರಾಯಣ. ಓನ್ಲಿ ಗುರು ಈಸ್ ಸದಾಶಿವ. ನಾರಾಯಣ ಮತ್ತು ಸದಾಶಿವ ಆರ್ ದಿ ಗುರುಸ್. ಅದನ್ನೇ ಪರಬ್ರಹ್ಮ ಅಂತ ಹೇಳಿದ್ರು. ಆ ಪರಬ್ರಹ್ಮ ನಾರಾಯಣನೇ ನಿಜವಾದ ಗುರು. ಆ ಗುರುತತ್ವಕ್ಕೆ ಗೌರವ ಅರ್ಪಿಸುವುದು, ರೆಸ್ಪೆಕ್ಟಿಂಗ್ ದ ಗುರು ಪ್ರಿನ್ಸಿಪಲ್, ಆನರಿಂಗ್ ದ ಗುರು ಪ್ರಿನ್ಸಿಪಲ್ ಈಸ್ ವಾಟ್ ಗುರು ಪೂರ್ಣಿಮೆ ಈಸ್ ಅಬೌಟ್. ಆ ಗುರುತತ್ವಕ್ಕೆ ಗೌರವ ಕೊಡುವುದು, ರೆಸ್ಪೆಕ್ಟಿಂಗ್ ದ ಗುರು ಪ್ರಿನ್ಸಿಪಲ್ ಈಸ್ ಗುರು ಪೂರ್ಣಿಮಾ celebration is about. Now let's understand this Guru principle, Guru Tattva, in a little bit more detail. Please repeat with me. Purnamadam Purnamidam Purnat Purnamudachyate Purnasya Purnamadaya Purnamevavashishyate. ಪೂರ್ಣಂ ಅಂದ್ರೆ ಇನ್ಫಿನಿಟಿ, ಅನಂತತೆ. ಪೂರ್ಣ ಮೀನ್ಸ್ ಇನ್ಫಿನಿಟಿ, ಅನಂತತೆ. ಭಗವಾನ್ ನಾರಾಯಣ ಸದಾಶಿವ ಅವರು ಪೂರ್ಣ. ಆ ಪೂರ್ಣ ತತ್ವದಿಂದ, ಪೂರ್ಣ ಅಂದ್ರೆ ಇನ್ಫಿನಿಟಿ, ಫ್ರಮ್ ದಟ್ ಇನ್ಫಿನಿಟಿ ಪೂರ್ಣಂ ಅದಂ, ದಟ್ ಇಸ್ ಇನ್ಫಿನಿಟಿ. ಪೂರ್ಣಂ ಇದಂ, ಇದು ಇನ್ಫಿನಿಟಿ ಆಗಿ ಬಂದಿದೆ. ಯಾವ್ದು ಇನ್ಫಿನಿಟಿ? ನಮಗೆ ಕಣ್ಣಿಗೆ ಕಾಣೋ ಪ್ರಪಂಚ, ಮ್ಯಾನಿಫೆಸ್ಟ್ ವರ್ಲ್ಡ್. ದಿ ಮ್ಯಾನಿಫೆಸ್ಟ್ ವರ್ಲ್ಡ್ ಹ್ಯಾಸ್ ಅಪಿಯರ್ಡ್. ನಮಗೆ ಕಣ್ಣಿಗೆ ಕಾಣೋ ಪ್ರಪಂಚ, ಇನ್ಫೈನೈಟ್ ಪ್ರಪಂಚ, ಇನ್ಫೈನೈಟ್ ನಮ್ಮ ಕಣ್ಣಿಗೆ ಅದು ಬಂದಿದೆ. ಪ್ರಪಂಚ ಏನು ಇನ್ಫಿನಿಟಿ ಇದೆ? ಸೂರ್ಯ, ಚಂದ್ರ, ನಕ್ಷತ್ರ, ಗ್ಯಾಲಕ್ಸಿಸ್, ಆಲ್ ದಿಸ್ ಥಿಂಗ್ಸ್ ಆರ್ ಇನ್ಫಿನಿಟಿ. ಎವ್ರಿಥಿಂಗ್ ಇನ್ ದಿ ಯೂನಿವರ್ಸ್ ಇಸ್ ಇನ್ಫೈನೈಟ್. ಭಗವಂತ ಪೂರ್ಣ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅವನ ಸೃಷ್ಟಿ ಕೂಡ ಪೂರ್ಣವೇ, ಇಟ್ಸ್ ಇನ್ಫೈನೈಟ್. ಪೂರ್ಣ ಅಂದ್ರೆ ಇಟ್ಸ್ ನಾಟ್ ಕಂಪ್ಲೀಟ್, ಇಟ್ಸ್ ಇನ್ಫೈನೈಟ್. ಸೊ ಆ ಪೂರ್ಣ ತತ್ವದಿಂದ ಈ ಪೂರ್ಣ ತತ್ವ ಬಂದಿದೆ. ಎರಡು ಪೂರ್ಣ
ಏನು? ನಾನು ಮಾತ್ರ ಫೈನೈಟ್. ಐ ಆಮ್ ಫೈನೈಟ್. ನಾನು ಸಣ್ಣವನು, ಭಗವಂತ ದೊಡ್ಡವನು, ಪ್ರಪಂಚ ದೊಡ್ಡದಿದೆ, ನಾನು ಮಾತ್ರ ಸಣ್ಣ ಜೀವಿ. ಐ ಆಮ್ ಫೈನೈಟ್. ಸೊ ದಿಸ್ is the feeling which we have. Incompleteness, finiteness is the feeling we have. When everything in the universe is infinite, we are finite. ನಾನು ಮಾತ್ರ ಸಣ್ಣವನು, ಅಪೂರ್ಣ. ಸೊ ಈ ಶ್ಲೋಕ ಹೇಳ್ತದೆ, ಭಗವಂತ ಪೂರ್ಣ, ಸೃಷ್ಟಿ ಪೂರ್ಣ, ನೀವು ಕೂಡ ಪೂರ್ಣ. ಯು ಆರ್ ಆಲ್ಸೋ ಪೂರ್ಣ. You also are infinite. Now you are not feeling infinity, you are not experiencing infinity, because you are identifying yourself with the body, mind and intellect. ದೇಹ, ಮನಸ್ಸು, ಬುದ್ಧಿ. ದೇಹ, ಮನಸ್ಸು, ಬುದ್ಧಿ ನಾನು ಅಂತ ನಮ್ಗೆ ಏನು ಭ್ರಮೆ ಹುಟ್ಕೊಂಡಿದೆ, ಆ ಭ್ರಮೆಯಿಂದ we are feeling infinite. ನಮ್ಮ ಲಿಮಿಟೇಷನ್ ಯಾಕೆ ಬರ್ತಾ ಇದೆ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭಾವನೆಯಿಂದ ನಮಗೆ ಆ ಅಪೂರ್ಣತೆ ಅರಿವು ಬರ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡಬೇಕು? ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಪೂರ್ಣತೆಯಿಂದ, ಯಾವುದು ನಾವು ಕಣ್ಣಿಗೆ ಕಾಣ್ತಾ ಇದೆ, ಅದನ್ನು ಪೂರ್ಣತೆಯನ್ನು ತೆಗೆದು ಹಾಕಿದಾಗ ಪೂರ್ಣ ಉಳಿತದೆ. ಸೊ ಹಾಗೆ ಪೂರ್ಣ ಅಲ್ಲಿ ಏನು ತೆಗೆದು ಹಾಕೋದು? ಈ ಪ್ರಪಂಚ ನಮ್ಗೆ ತೆಗೆದು ಹಾಕ್ಲಿಕ್ಕಾಗತ್ತಾ? ಭಗವಂತ ದೇವರಲ್ಲಿಗಾಗತ್ತಾ? ಸ್ವಲ್ಪ ತೆಗೆದು ಹಾಕೋದು ಏನ? ನಾವು ಧ್ಯಾನಾವಸ್ಥೆಯಲ್ಲಿ, ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ನಮ್ಮ ಮನಸ್ಸು ಶಾಂತ ಆದಾಗ, when our mind becomes silent, ನಾನು ದೇಹ, ನಾನು ಮನಸ್ಸು, ಬುದ್ಧಿ ಎಂಬ ಭಾವನೆ ಮರೆಯಾಗ್ತದೆ. That disappears. I am the body, I am the mind, I am the intellect ಅನ್ನೋದು ಹೋಗ್ತದೆ. ಅದು ಹೋದಾಗ ಉಳಿಯುವುದೇನು? ಪೂರ್ಣ. ಉಳಿದ ಯಾರು? ನಾನು ಮಾತ್ರ. ಆ ನಾನು ಕೂಡ ಪೂರ್ಣ, ಇನ್ಫೈನೈಟ್, ಅನ್ಲಿಮಿಟೆಡ್ ಅನ್ನೋ ಫೀಲಿಂಗ್ ಬರ್ತದೆ. ಎಲ್ಲ ವೇದಾಂತ, ಎಲ್ಲ ಉಪನಿಷತ್ತುಗಳ ಸಾರ, ಅಪ್ಪ ನಿನಗೆ ಕೊರತೆ ಇಲ್ಲ, ನೀನು ಸಫರ್ ಯಾಕೆ ಪಡ್ತಿದ್ದೀ, ನೀನು ದುಃಖ ಯಾಕೆ ಪಡ್ತಿದ್ದಿ ಅಂದ್ರೆ, there is a shortcoming in you, you feel a lacuna in you, you experience a lacuna in you. There is no such lacuna, you are a divine being, ನೀನು ಪೂರ್ಣ ಅಂತ ಹೇಳಲಿಕ್ಕೆ. ನಮ್ಮ ದೇಶದಲ್ಲಿ ಎಷ್ಟು ದೇವತೆಗಳಿದ್ದಾರೆ? ಕೇವಲ 33 ಕೋಟಿ. 33 ಕೋಟಿ ದೇವತೆಗಳಿದ್ರು. ಯಾವಾಗ? ಸ್ವಲ್ಪ ಇಂಡಿಪೆಂಡೆನ್ಸ್ ಬರೋ ಮುಂಚೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಬಂದ್ಮೇಲೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ್ಮೇಲೆ ಅದು 33 ಕೋಟಿ ಅಂತ 100 ಕೋಟಿ ಅಂತ ಅಮೆಂಡ್ಮೆಂಟ್ ಆಗಿಲ್ಲ ಅದು. ಓಕೆ, we had only 33 crore gods, 33 crore divine beings. And who are those divine beings? Each of your realization is a divine being. ಪ್ರತಿಯೊಬ್ಬ ಜೀವಿಯಲ್ಲಿ ಯಾರು ಭಗವಂತನ ಕಾಣ್ತಾರೆ, ಆ ಡಿವೈನ್ ಬೀಯಿಂಗ್ ಇಸ್ ಕಾಲ್ಡ್ 33 crores. ಪ್ರತಿಯೊಬ್ಬ ಜೀವಿ, ಆ ಭಗವಂತ ಅನುಭವ ಪಡ್ಕೊಂಡ ಜೀವಿ ಇಸ್ ಡಿವೈನ್. ನಮ್ಮ ದೇಶದಲ್ಲಿ ಜಸ್ಟ್ ಬಿಫೋರ್ ಇಂಡಿಪೆಂಡೆನ್ಸ್ ವರೆಗೂ ಆ ಸ್ಟೇಜ್ ಇತ್ತು. ಅದೇ ಮೇ ಬಿ ಬಿಗಿನಿಂಗ್ ಆಫ್ ದಿ ಲಾಸ್ಟ್ ಸೆಂಚುರಿ. ಪ್ರತಿಯೊಬ್ಬ ಜೀವಿಯಲ್ಲೂ ಭಗವಂತನ ಕಾಣಲಿಕ್ಕೆ ಸಾಧ್ಯ ಇದೆ, ಪೂರ್ಣತ್ವವನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಆ ಪೂರ್ಣತ್ವವನ್ನು ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಎವ್ರಿಬಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಇನ್ಫಿನಿಟಿ ಅನ್ನೋದನ್ನ ಕಂಡುಹಿಡಿದ ದೇಶ ಭಾರತ. ಸೊ ಫೈನೈಟ್ನೆಸ್ ಏನಾಯ್ತು? ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ಫೈನೈಟ್ನೆಸ್? ಈ ಕೊರತೆಯಿಂದ ಏನಾಗ್ತಾ ಇದೆ? ಈ ಜಾನಿಗೆ ಎಸ್ ಪಾಪ ಕೇಳಿದ್ದೀರಾ? ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಅದೆಲ್ಲ ಕೇಳಿದ್ರಿ. ಸಮ್ ಜಾನಿ ಹಸ್ ಬಿಕಮ್ ಲಿಟಲ್ ಬಿಟ್ ಬಿಗರ್. ಓಕೆ, ಜಾನಿ ಎಸ್ ಪಾಪ, ವಾಟ್ ಆರ್ ಯು ಡೂಯಿಂಗ್? ಸರ್ಚಿಂಗ್ ಪಾಪ. ವಾಟ್ ಆರ್ ಯು ಡೂಯಿಂಗ್? ಸರ್ಚಿಂಗ್ ಪಾಪ. ಈಸ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಔಟ್ಸೈಡ್. What are you searching? Papa, I lost my candy. I am searching. ನಾನು ಕ್ಯಾಂಡಿ ಕಳ್ಕೊಂಡೆ, ಅದನ್ನು ಹುಡುಕ್ತಾ ಇದ್ದೇನೆ. ಜಾನಿ, where did you lose your candy? ನಿನ್ ಕ್ಯಾಂಡಿ ಎಲ್ಲಿ ಕಳ್ಕೊಂಡಿ?
Johnny, Johnny, where did you lose your candy? ಎಲ್ಲಿ ಕಳೆದೋಯ್ತು? Okay, ಕಳೆದೋದ್ದು ರೂಮಲ್ಲಿ. I lost my candy in the room. Then why are you searching there? ಹೊರಗಡೆ ಯಾಕೆ ಹೋಗ್ತಾ ಇದೆಯಾ? There's light there, Papa. ನಾವು ಕ್ಯಾಂಡಿಯನ್ನ ಲೈಟ್ ಅಲ್ಲಿ ಹುಡುಕ್ತಾ ಇದ್ದೇವೆ. We are searching for something which you lose outside. Perpetually everybody is searching. That's called Google search engine. Okay, Google search is the biggest search engine in the world. Everybody in the world is searching. ಪ್ರತಿಯೊಬ್ಬರು ಹುಡುಕ್ತಾ ಇದ್ದಾರೆ. ಏನೋ ಕಳ್ಕೊಂಡಿದ್ದಾರೆ. Somebody has lost something. Okay, everybody has lost something. What is it they have lost? Everybody seems to be searching for something, going after something, going after something. What are you doing? I am studying hard. Why? By studying hard, I'll get good marks. Why? I'll get happy. I'll become happy. What did you do after getting good marks? ಒಳ್ಳೆ ಮಾರ್ಕ್ಸ್ ಕಿಂದ ಏನ್ ಮಾಡ್ತೀಯಾ? ಒಳ್ಳೆ ಕೆಲಸ ಇರುತ್ತೆ. I'll be happy after that. ಒಳ್ಳೆ ಕೆಲಸಕ್ಕೆ ಏನ್ ಮಾಡ್ತೀಯಾ? ಒಳ್ಳೆ ಮದುವೆ ಮಾಡ್ಕೊಳ್ತೇನೆ, ಒಳ್ಳೆ ಹುಡುಗಿ ಮದುವೆ ಕೊಡ್ತೇನೆ. I'll be happy after that. So everywhere we are trying to constantly search for happiness. Happiness is something which you have lost completely. And whatever happiness you get is temporary. Once in a while we get some happiness. Whole of your life, whole of our life, there's only one search. ಒಂದೇ ಒಂದು ಹುಡುಕಾಟ. ಏನದು? Search for the happiness. ಹುಡುಗ ಹುಡುಗಿ ಹುಡುಕ್ತಾ ಇದ್ದಾನೆ. Boy is searching for a girl. Girl is searching for a boy. And both boy and girl are searching for happiness. Okay? Boy is searching for a job. After getting job, he is looking for promotion. Every time, the happiness seems to be slipping away. And why do we want happiness? When we are happy, ನಮಗೆ ಸಂತೋಷ ಆದಾಗ we feel expanded. Unhappiness makes us feel contracted. The happiness makes us feel expanded, and unhappiness makes us feel contracted. So we don't like this contraction, this smallness. Okay? ನಮಗೆ ಸಂತ ಬರುತ್ತೆ ಇಲ್ಲ, we want to be expansive, and the expansiveness is what we are searching for. We are looking for the expansion of ourselves through happiness. And that's what we have lost somewhere. And the search goes on and on and on and on. The search is correct, but only the direction is wrong. ಹುಡುಕಾಡೋ ಸರಿ ಇದೆ, but ಹುಡುಕಾಡುವ ದಾರಿ ತಪ್ಪಿದೆ. The search, if you can do within, go inside, you will find a deep source of happiness, a deep source of peace, a deep source of love. There is something in you which is peaceful, happy, and compassionate. ನಮ್ಮೊಳಗೆ ಏನೋ ಒಂದು ತತ್ವ ಇದೆ, ಆನಂದ, ಶಾಂತಿ ಮತ್ತು ಕರುಣೆ ಮತ್ತು ವಿಸ್ಡಮ್, ಜ್ಞಾನ. ಈ ತತ್ವ ನಮ್ಮೊಳಗಿದೆ. ಆ ತತ್ವವನ್ನು ಹುಡುಕ್ಲಿಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತೀವಿ. ಅದು ಎಷ್ಟು ಪ್ರಯತ್ನ ಮಾಡಿದ್ರು ಸಿಗುವುದಿಲ್ಲ. ಯು ಕೆನಾಟ್ ಗೆಟ್ ಇಟ್ ಔಟ್ಸೈಡ್. ಆ ತತ್ವಕ್ಕೆ ಗುರು ತತ್ವ ಅಂತ ಹೇಳೋದು. ದಟ್ ತತ್ವ ಇಸ್ ಕಾಲ್ಡ್ ಗುರು ತತ್ವ. ದಟ್ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಸದ್ಗುರು ಪ್ರಿನ್ಸಿಪಲ್. ಅದಕ್ಕೆ ಆತ್ಮ ಅಂತ ಹೇಳ್ತೇವೆ, ಪರಮಾತ್ಮ ಅಂತ ಹೇಳ್ತೇವೆ, ಆಯ್ತಾ, ಸೆಲ್ಫ್ ಅಂತ ಹೇಳ್ತೇವೆ, ವಾಟ್ ಎವರ್ ಯು ಕಾಲ್. ದಿ ಪ್ರಿನ್ಸಿಪಲ್ ವಿಚ್ ಹ್ಯಾಸ್ ದ ಹೈಯೆಸ್ಟ್ ಕ್ವಾಲಿಟಿ ಇಸ್ ಕಾಲ್ಡ್ ಅವೇರ್ನೆಸ್, ಅರಿವು. ಆ ಅರಿವಿನ ಸ್ವಭಾವ ಏನು? ಆನಂದ. ಆ ಅರಿವೇ ಗುರು, ಆ ಅರಿವೇ ಅವೇರ್ನೆಸ್ ಗುರು. ಆ ಆನಂದಮಯ ತತ್ವಕ್ಕೆ ನಾವು ಹುಡುಕ್ತಾ ಇದ್ದೇವೆ, ಬಟ್ ಡೈರೆಕ್ಷನ್ ತಪ್ಪಾಗಿದೆ. ನಮ್ಮ ಇಡೀ ಜೀವನದ ಹುಡುಕಾಟ ಇಸ್ ಓನ್ಲಿ ಫಾರ್ ದಟ್ ಪ್ರಿನ್ಸಿಪಲ್ ವಿಚ್ ಗಿವ್ಸ್ ಅಸ್ ಹ್ಯಾಪಿನೆಸ್, ಬಟ್ ದ ಡೈರೆಕ್ಷನ್ ಇಸ್ ರಾಂಗ್. One who has attained that highest principle, he becomes complete. He becomes Purna.
one who has attained that principle. One who has attained that principle is called Guru or Sadguru. Someone who has attained that inner principle, inner peace, inner tranquility, inner awareness is called Sadguru. And all our search in life is to find that inner peace, tranquility, and that is the Sadguru. And that's why it's called, such a person is called Purna. And the Purnatva is what we are looking for. The fullness, the completeness is what we are looking for, and the Purnima is celebration of that. Celebration of that fullness, because Purnima stands for the Purnatva, the fullness, the completeness. On the day of Guru Purnima, the moon is the brightest moon. Of all the moons, of all the brightness of the moon, the Guru Purnima moon is the brightest. And that moon is dedicated for the remembrance of Sadguru. One who has attained, one whose mind is illuminated with the highest principle. ಮನಸ್ಸು ಅತ್ಯಂತ ಶಾಂತ ಆಗಿದೆ, ಮನಸ್ಸು ಆತ್ಮನ ಬೆಳಕಿಂದ ತೃಪ್ತ ಆಗಿದೆ, and such a person is called Sadguru. Guru Purnima is celebration of the completeness, the fullness, and that is the reason we have a person who is enlightened. The day is called Purnima, Buddha Purnima, Guru Purnima, because mind represents the Manassu, represents the moon represents the mind principle, Manas Tattva, and mind principle is always reflected by sun. Moon shines in the light of sun. ಮನಸ್ಸಿನ ಬೆಳಕು, ಮನಸ್ಸು ಚಂದ್ರನ ಬೆಳಕು, ಸೂರ್ಯನಿಂದ ಬಂದ ಬೆಳಕು. ನಮ್ಮ ಕಣ್ಣಿನಿಂದ ಸೂರ್ಯನನ್ನು ನೇರವಾಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. We cannot see the sun directly. ಕಣ್ಣಿನಿಂದ ಸೂರ್ಯನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸೂರ್ಯನ ನೋಡಬೇಕಾದ್ರೆ ಸೂರ್ಯನ ಬೆಳಕಿನಲ್ಲಿ ಪ್ರತಿಫಲನ ಆಗ್ತಿರೋ ಚಂದ್ರನ ನೋಡಬೇಕು. We have to see the reflection of sun, either in water, ನೀರಿನಲ್ಲಾಗಲಿ, or in the moon. We have to see the reflection of the sun. Our eyes cannot see the sun directly. ಕಣ್ಣಿಂದ ಸೂರ್ಯನ ನೋಡ್ಲಿಕ್ಕೆ ಆಗುದಿಲ್ಲ. Sun represents the God, Bhagavanta. The moon represents the reflection of God, which is called Guru. The fullest reflection of moon happens on the Purnima day, and that fullest reflection, the person who reflects it fully, is called Sadguru. The light of the God, divine light, shines fully through the person who has reached that higher state of consciousness. So the dedication of the Purnima or moon for the Guru in that context. Moon representing mind, sun representing God, and the light representing the wisdom, the energy of divine. So we will be able to see the God as the reflection in the moon, and a person who has become evolved, person who has mind is become illuminated, ಯಾರ ಮನಸ್ಸು illuminate ಆಗಿದೆಯೋ, that person reflects the divine qualities, ಭಗವಂತನ ಗುಣಗಳನ್ನ ಪೂರ್ತಿಯಾಗಿ represent ಮಾಡ್ತಾನೆ. He reflects the qualities of the divine. He reflects, but he cannot be the same as divine. He reflects the quality of the highest wisdom, full awareness, arivu, the peace, shanti, the compassion, karune, the dharma, righteousness. All these qualities are reflected in a being, and such a being is what we call as Sadguru. What is the difference between a Sadguru and any other person? The Sadguru or any other person, the Sadguru has, through the sadhana, he has purified the mind, inner consciousness. The mind has become silent.
one whose chitta has become purified and mind has become silent, reflects the qualities of the Atma, the self. And those qualities are visible very clearly in such a person. And our search is for the Purnatva. And if you are able to see that Purnatva in a person as a reflection, then we get some meaning in life. You feel life is meaningful. Because if somebody can attain that, I also can attain that. So that is actually Sadguru as a person. The mind cannot see God directly. The Tattva, principle, Atma, self, cannot be seen by the mind. Ramakrishna Paramahansa ಹೇಳುವಾಗೆ, there is a salt doll, ಸಮುದ್ರದ ಉಪ್ಪಿನ ಬೊಂಬೆ. ಆ ಉಪ್ಪಿನ ಬೊಂಬೆಗೆ ಬಹಳ ಖುಷಿ. He is very proud of his ancestors. Somebody has told you come from a big khandan, ನೀವು ದೊಡ್ಡ ಖಾನ್ದಾನ್ ಅಥವಾ ಮನೆತನದಿಂದ ಬಂದಿದ್ದೀರಾ. ನಿಮ್ಮ ಮನೆತನ ಏನಪ್ಪ? ಸಾಗರ. ಅಲ್ಲಿ ಎಷ್ಟು ಉಪ್ಪಿದೆ? ತುಂಬಾ ಉಪ್ಪಿದೆ. ಇನ್ಫೈನೈಟ್. There is a lot of salt in the ocean. You are feeling small? Don't feel small, because your great grandfathers came from the ocean. Okay? Which is actually a storehouse of salt. Don't worry about it. Okay? You can be proud of your khandan, you can be proud of your family. ನಿಮ್ಮ ಮನೆತನದ ಬಗ್ಗೆ ನೀವು ಗೌರವ ಪಡ್ಕೋದು ಅಂತ. ಈ ಉಪ್ಪಿನ ಗೊಂಬೆ ಏನ್ ಮಾಡ್ತದೆ? ನಾನು ನೋಡಬೇಕು ಅದು ಯಾರು ಸಮುದ್ರ ಅಂತ ಹೋಗ್ತದೆ. ಆ ಸಮುದ್ರ ಅಂತ ಹೋಗ್ಬೇಕಾದ್ರೆ ಸಮುದ್ರದ ಕಾಲಿಟ್ಟು ಕೂಡ ಏನಾಗುತ್ತೆ? ಉಪ್ಪಿನ ಗೊಂಬೆ ಕರಗಿ ಹೋಗ್ತದೆ. ಉಪ್ಪಿನ ಗೊಂಬೆ ಇಲ್ಲ. The salt doll disappears. That is the fate of all the minds which start discovering the Lord within. ಆತ್ಮನನ್ನ ಕಾಣಲಿಕ್ಕೆ ಹೊರಟ ಮನಸ್ಸಿನ ಸ್ಥಿತಿ ಹೀಗೆ. ಆ ಮನಸ್ಸು ಶಾಂತ ಆಗಿರುತ್ತದೆ, ಆತ್ಮನಲ್ಲಿ ಸೇರ್ಕೊಂಡು ಹೋಗುತ್ತದೆ. The mind becomes silent and dissolves in the self. So there's going to be no fear. Then what is that we are seeing? What is the quality of God we are seeing? ಭಗವಂತನನ್ನು ಕಾಣಬೇಕಾದ್ರೆ ನಾವು ಆ ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕ ಜರ್ನಿ ಹೋಗ್ತಾ ಇರುವಾಗ ಬೇರೆ ಬೇರೆ ಸ್ಟೇಷನ್ಗಳು ಸಿಗ್ತವೆ. We go through various stages of spiritual journey: yoga, meditation, temple, worship, puja, and the last station which you get is not Sadguru. Beyond that, you have to get down from the train. ಆಮೇಲೆ ಟ್ರೈನ್ ಇಳ್ಕೋಬೇಕು. The last station is Sadguru. That's where you can see the God in as much concrete form as possible. The God is beyond the mind. What is beyond the mind and what is visible? The bridge is Sadguru, the person who is realized divinity. Because the divinity, Paramatma, cannot be experienced by the mind. What can be experienced by the mind is a person who has realized Sadguru and can see the qualities. So Sadguru is a bridge between the known and the unknown, knowable and unknowable. ಸೇತುವೆ ಯಾವುದ್ರ ಮಧ್ಯ? ಕಣ್ಣಿಗೆ ಕಾಣದ ಭಗವಂತ ಮತ್ತು ಕಣ್ಣಿಗೆ ಕಾಣುವ ಪ್ರಪಂಚ. ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ನಮಗೆ ಏನು ಕಾಣ್ತಾ? ಎಲ್ಲ ರೀತಿ ನೆಗೆಟಿವ್ ಕಾಣ್ತಾ ಇದೆ. ಆದರೆ ಆ ಪರಬ್ರಹ್ಮನ ಸಾಕ್ಷಾತ್ಕಾರ ಅಥವಾ ರಿಯಲೈಸ್ಡ್ ಪರ್ಸನ್ ಇರ್ತಾರಲ್ಲ, ಅವನಲ್ಲಿ ಪ್ರಪಂಚ ನೆಗೆಟಿವ್ ಕ್ವಾಲಿಟೀಸ್ ಕಡಿಮೆ ಕಾಣ್ತವೆ, ಭಗವಂತನ ಕ್ವಾಲಿಟೀಸ್ ಜಾಸ್ತಿ ಕಾಣ್ತವೆ. ರಿಫ್ಲೆಕ್ಷನ್ಸ್ ಲೈಕ್ ಎ ಮೂನ್. ಮೂನ್ ಇಸ್ ನೆವರ್ ಲೈಕ್ ಎ ಸನ್. ಮೂನ್ ಚಂದ್ರ ಸೂರ್ಯ ಆಗಿ ಸಾಧ್ಯ ಇಲ್ಲ. ಆದರೆ ಚಂದ್ರನ ಬೆಳಕಿನಲ್ಲಿ ಸೂರ್ಯನ ಕ್ವಾಲಿಟೀಸ್, ಗುಣಗಳನ್ನ ನಮ್ಮ ಕಣ್ಣಿಂದ ನೋಡಬಹುದು. ಇಲ್ಲದಿದ್ದರೆ ಕಣ್ಣು ಕಾಣಲ್ಲ. ಸೊ ವಾಟ್ ವಿ ಕಾಲ್ Sadguru is a bridge between the known and unknown, knowable and unknowable. ಕಣ್ಣಿಗೆ ಕಾಣುವುದು ಮತ್ತು ಕಣ್ಣಿಗೆ ಕಾಣದ ಶಕ್ತಿಯ ಮಧ್ಯ ಇರುವ ಸೇತುವೆ. ಆ ಸದ್ಗುರುವಿನ ಸನ್ನಿಧಾನ ಸಿಕ್ಕಿದ್ರೆ, ಸದ್ಗುರುವಿನ ಕೃಪೆ ಸಿಕ್ಕಿದ್ರೆ, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮುಗಿದೋಗ್ಬಿಡ್ತದೆ. ಆ ಸ್ಟೇಷನ್ ಸಿಕ್ಕೋಗ್ಬಿಡ್ತದೆ. ನಮ್ಮ ಆಧ್ಯಾತ್ಮಿಕ ಜರ್ನಿಯಲ್ಲಿ ಕಡೆಯ ಸ್ಟೇಷನ್ ಸದ್ಗುರು.
ಈ ಭಾರತ ದೇಶ ಈ ತತ್ವವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತು. ಇಂಡಿಯಾ ಹ್ಯಾಡ್ ಅಂಡರ್ಸ್ಟುಡ್ ದಿಸ್ ಪ್ರಿನ್ಸಿಪಲ್ ವೆರಿ ವೆಲ್. ದಟ್ಸ್ ವೈ ದ ಕಂಟ್ರಿ ಇಂಡಿಯಾ ಇಸ್ ಕಾಲ್ಡ್ ಭಾರತ. ದಿ ಕಂಟ್ರಿ ವಿಚ್ ಈಸ್ full of people who are wise, who have wisdom, and this country, the name of country represents Bharata. Bha means wisdom, Rata means the bliss, Ananda. Atmanandadalli tumbiruva desha Bharata. The country which reveled in this self-realization is called Bharata. And just before we saw, ಅದು ಹೇಗಿತ್ತು ನಾನು ಇಮ್ಯಾಜಿನ್ ಮಾಡ್ಕೊಳ್ತಿದ್ದಿಲ್ಲ, ಕಲ್ಪನೆ ಮಾಡ್ಕೊಳ್ತಿದ್ದೆ. ಇಡೀ ದೇಶ ಆತ್ಮಜ್ಞಾನಗಳು ತುಂಬೋದ ದೇಶ ಹೇಗಿರುತ್ತೆ ಕಲ್ಪನೆ ಮಾಡಿಸ್ತಿದ್ದಿಲ್ಲ. ಸ್ವಲ್ಪ ಒಂದು ಗೊತ್ತಿರೋ ಅನುಭವ ಮಂಟಪದಲ್ಲಿ ಸಣ್ಣ ಸಣ್ಣ ಮಕ್ಕಳು ಅನುಭವ ಮಾಡಿ ತೋರಿಸಿದ್ರು. ಒಬ್ಬ ಹೇಗೆ ಆ ಸಮಗಾರ ಚಪ್ಪಲಿ ಹೊಲಿಯುವನು, ಒಬ್ಬ ಬಟ್ಟೆ ಒಗೆಯುವನು, somebody who is washing the clothes, ಚಪ್ಪಲಿ ಹೊಲಿಯುವನು, ಕಾಪ್ಲರ್, ಎ ಹೌಸ್ ವೈಫ್, ಅವರ ವಚನಗಳು they contain highest truths of Upanishad, Vedas, of highest scriptures. ಆ ದೇಶ, ಆ ಅಂತ ರಾಜ್ಯ ನಮ್ದು ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಆತ್ಮಜ್ಞಾನಿಗಳು ತುಂಬಿ ಹೋಗಿದ್ರು ಯಾವಾಗ ಒಂದೊಂದು ಕಾಲದಲ್ಲಿ. ಸೊ ಇಡೀ ಭಾರತದಲ್ಲಿ ಆತ್ಮಜ್ಞಾನಿಗಳು ತುಂಬಿದ ದೇಶ ಭಾರತ. ಅದು ಯಾಕೆ ತುಂಬಿತ್ತು ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ತತ್ವಕ್ಕೆ ನಮ್ಮವರು ಅತ್ಯಂತ ಪ್ರಾಧಾನ್ಯತೆ ಕೊಟ್ಟು ಹೈಯೆಸ್ಟ್ ಪ್ರಿಯಾರಿಟಿ. ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತ ಮೇಲಿನ ಸ್ಥಾನ ಪರಬ್ರಹ್ಮ ನಾರಾಯಣ. ಯಾಕಂದ್ರೆ ಗುರುತತ್ವ ಇಸ್ ಅಬೌಟ್ ಅವೇರ್ನೆಸ್, ಅರಿವು. ಓಕೆ, ಅರಿವಿಂದ ನಮ್ಗೆ ಯಾವುದು ಅರ್ಥ ಆಗುದಿಲ್ಲ. ಅವೇರ್ನೆಸ್ ಇಸ್ ಬ್ರಿಂಗ್ಸ್ ಲೈಟ್ ವಿಚ್ ಫಾರ್ ಎನಿಥಿಂಗ್. ಅವೇರ್ನೆಸ್ ಇಸ್ ದ ಲೈಟ್ ಅಂಡ್ ಎವ್ರಿ ಅದರ್ ಲೈಟ್ ಇಸ್, ಎವ್ರಿ ಅದರ್ ಕಾನ್ಶಿಯಸ್ನೆಸ್ ಇಸ್ ಪವರ್ ಗೆಟ್ಸ್ illuminated by the awareness. And that's why the ಗುರುತತ್ವ ಇಸ್ ದ ಹೈಯೆಸ್ಟ್ ಪ್ರಿನ್ಸಿಪಲ್. ನಾವು ಯಾವಾಗ ಭಗವಂತನನ್ನು ಗುರು ಅಂತ ಸ್ವೀಕಾರ ಮಾಡ್ತೇವೆ, when we respect God as arivu, awareness, when we worship God as awareness, guru tattva, because awareness ಅಥವಾ ಅರಿವು ಗುರು ಒಂದೇ, ಅದೇ ಸದ್ಗುರು, ಅದೇ ಭಗವಂತ. ಆ ಅರಿವು ಬಂದಾಗ ನಮ್ಮಲ್ಲಿ ಏನಾಗುತ್ತೆ, ಆತ್ಮಜ್ಞಾನ ಬೆಳೀತದೆ. ಎಲ್ಲಿವರೆಗೆ ನಾವು ಭಗವಂತನ ಬೇರೆ ಬೇರೆ ನಮ್ಮ ಭಗವಂತನ ಯಾವ ಭಾವದಿಂದ ಪೂಜೆ ಮಾಡ್ತೇವೆ ಆ ಭಾವದಿಂದ ನಮಗೆ ಫಲ ಸಿಗ್ತದೆ. whichever form we worship Lord, whichever way we worship Lord, we'll get the phala in that form. We can worship Father as God as Father. ಭಗವಂತನ ತಂದೆ ಅಂತ ಪೂಜೆ ಮಾಡಬಹುದು, ಭಗವಂತನ ತಾಯಿ ಅಂತ ಪೂಜೆ ಮಾಡಬಹುದು, ಭಗವಂತನ ಸಖ ಫ್ರೆಂಡ್ ಅಂತ ಪೂಜೆ ಮಾಡಬಹುದು. We can respect the God as friend. Okay, each of them has its own phala. When Bhagavanta is our mother, when we respect Bhagavanta as mother, we will be taken care. When Bhagavanta is respected father, we will be protected. When Bhagavanta is considered as master like Hanuman and Rama, we will get the victory in the job, victory in the performance. ಆಯಾ ಪೂಜೆಗೆ ಆಯಾ ಫಲ ಇದೆ. ಒಂದೊಂದು ಪೂಜೆಗೆ ಒಂದೊಂದು ರೀತಿಯ ಉಪಾಸನೆಗೆ ಒಂದು ಫಲ ಇದೆ. ಸೊ ಭಗವಂತ ಸದ್ಗುರು ಅನ್ನೋ ಉಪಾಸನೆಗೆ, Sadguru is Bhagavanta, not the person, but the Atma Tattva, awareness. That is Bhagavanta ಅನ್ನೋ ಉಪಾಸನೆಗೆ ಫಲ ಏನಂದ್ರೆ ಮುಕ್ತಿ. That's why ಭಗವಂತನನ್ನ ಗುರುತತ್ವವನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇಟ್ಟ ದೇಶ ಇದು. ಆ ಉನ್ನತ ಸ್ಥಾನದಲ್ಲಿ ಇಟ್ಟ ಕಾರಣಕ್ಕಾಗಿ ಈ ದೇಶದಲ್ಲಿ ಆತ್ಮಜ್ಞಾನಿಗಳು ತುಂಬಿ ಹೋಗಿದ್ರು. ಬೇರೆ ಯಾವ ದೇಶದಲ್ಲಿ ಒಂದು ಆತ್ಮಜ್ಞಾನಿಯನ್ನು ತಯಾರು ಮಾಡಬೇಕಾದ್ರೆ ಆ ದೇಶ ಬಹಳ ಕಷ್ಟಪಡ್ತದೆ. ನೂರಾರು ವರ್ಷಗಳಲ್ಲಿ ಒಂದ್ಸಲ ಯಾರೋ ಬರ್ತಾರೆ, ಒಂದಿಬ್ರು ಬರ್ತಾರೆ ಹೋಗ್ತಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಹಲವಾರು ಜನ, ಸಾಮಾನ್ಯ ಜನ, ಗೃಹಿಣಿಯರು, ಕೆಲಸ ಮಾಡುವವರು, ಕೂಲಿ ಕೆಲಸ ಮಾಡುವವರು ಅಂಥವು ಆತ್ಮಜ್ಞಾನ ಪಡ್ಕೊಂಡ ದೇಶ ಇದು. ಯಾಕಂದ್ರೆ ಆತ್ಮತತ್ವ, ಗುರುತತ್ವಕ್ಕೆ ಗೌರವ ಕೊಟ್ಟ ದೇಶ. This country respected the Guru principle. Because of that, we had so many people who are realized, which was not possible in any other country. And because we respected the Guru principle, the awareness principle, the enlightenment principle, this country never destroyed or persecuted any enlightened being.
ದಿಸ್ ಕಂಟ್ರಿ, ನಮ್ಮ ದೇಶದಲ್ಲಿ ಯಾವಾಗಲೂ ಒಬ್ಬ ಜ್ಞಾನಿಯನ್ನ ಯಾವಾಗಲೂ ಅವ್ರನ್ನ ವಾದ ಮಾಡಿರ್ಬೋದು, ಖಂಡನೆ ಮಾಡಿರ್ಬೋದು, ಆದರೆ ಅವ್ರನ್ನ ಸಾಯಿಸ್ಲಿಕ್ಕೆ ಹೋಗಿಲ್ಲ. ಬೇರೆ ದೇಶದಲ್ಲಿ ಏನಾಗುತ್ತೆ, ಯಾರಾದ್ರೂ ಒಬ್ಬ ಜ್ಞಾನಿ ಅಂತ ಬಂದ್ಬಿಟ್ರೆ ಅವನನ್ನ ಸಾಮಾನ್ಯ ಉಳಿಲಿಕ್ಕೆ ಬಿಡಲ್ಲ, ಯಾವುದೇ ಆತ್ಮಜ್ಞಾನದ ಬಗ್ಗೆ. ಬಿಕಾಸ್ ಇಟ್ಲ ಯಾವಾಗಲೂ ಜ್ಞಾನಿ ಬಂದಾಗ ಏನಾಗುತ್ತೆ, ಅವನು ಹಿಂದಿನ ಸಿಸ್ಟಮ್ಗಳನ್ನು ಕ್ವಶನ್ ಮಾಡ್ತಾನೆ. ಬಿಕಾಸ್ ಆಲ್ ರಿಲಿಜನ್ಸ್ ಆರ್ ಸ್ಟಾರ್ಟೆಡ್ ಬೈ ರಿಲಿಜನ್ಸ್ ಸ್ಟಾರ್ಟ್ ವಿತ್ ಎನ್ಲೈಟೆಡ್ ಬೀಯಿಂಗ್. ಒಬ್ಬ ಜ್ಞಾನಿಯಿಂದ ಶುರು ಆಗ್ತದೆ, ಅದು ಕಾಲಕ್ರಮೇಣ ಏನಾಗುತ್ತೆ, ಅಜ್ಞಾನ ತುಂಬಿಕೊಳ್ತಾ ಹೋಗ್ತದೆ. ವಾಟ್ ವಾಸ್ ದ ಸೆಲ್ಫ್ ರಿಯಲೈಸೇಷನ್ ಅರ್ಲಿಯರ್, ಇಟ್ ಬಿಕಮ್ಸ್ ಎ ರಿಚುವಲ್ ಲೇಟರ್. ಮೊದಲು ಒಬ್ಬ ಜ್ಞಾನಿ ಒಂದು ಏನನ್ನು ಕಂಡುಕೊಳ್ತಾನೆ, ಅದು ನಿಧಾನವಾಗಿ ಅದು ನಿಧಾನವಾಗಿ ಅದು ಸಿಸ್ಟಮ್ ಸಮಾಜದಲ್ಲಿ ಬಂದಾಗ ಅದು ರಿಲಿಜನ್ ಆಗುತ್ತೆ. ಈಗ ಇನ್ನೊಬ್ಬ ಹೊಸ ಜ್ಞಾನಿ ಬಂದಾಗ ಆ ಸಿಸ್ಟಮ್, ಆ ವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆ ಮಾಡಿ ಶುರು ಮಾಡ್ತಾನೆ. ಆವಾಗ ಏನಾಗ್ತದೆ, ಆ ವ್ಯವಸ್ಥೆಗೂ ಹೊಸ ಜ್ಞಾನಿಗೂ ಜಗಳ ಹೊತ್ಕೊಳ್ತದೆ. ಬೇರೆ ಎಲ್ಲ ದೇಶಗಳಲ್ಲಿ ಅಂತ ಜ್ಞಾನಿಗಳನ್ನ ಒಂದೋ ಸಾಯಿಸ್ಬಿಟ್ಟಿದ್ರು ಅಥವಾ ಅವ್ರನ್ನ ಮೂಲೆ ಹಾಕ್ತಿದ್ರು. ಭಾರತದಲ್ಲಿ ಎಲ್ಲ ಆತ್ಮಜ್ಞಾನ ಅದು ಜ್ಞಾನಿಗೆ ಅವನು ಎಷ್ಟೇ ಖಂಡನೆ ಮಾಡಿದ್ರು ಅವ್ರನ್ನ ಚರ್ಚೆ ಮಾಡಿ ಮತ್ತು ಅವರ ಸರಿಯಾದ ವಿಷಯ ಇದ್ರೆ ಅಕ್ಸೆಪ್ಟ್ ಮಾಡ್ತಿದ್ರು. ಇದು ಭಾರತದ ವಿಶೇಷ. ಹೀಗಾಗಿ ಏನಾಗಿದೆ, ಭಾರತದಲ್ಲಿ ಅನಾದಿ ಕಾಲದಿಂದ ಒಂದು ಜ್ಞಾನ ಪರಂಪರೆ ಇದೆ. there's a tradition of wisdom in India which is not there elsewhere in the world. ಇದಕ್ಕೆ ಗುರು ಪರಂಪರೆ ಅಂತ ಹೇಳ್ತೇವೆ. ಸೊ ಗುರು ಪೂರ್ಣಿಮಾ is celebration of the Guru principle, the highest principle, which is called Guru Tattva, which is actually represented through Purna Chandra. It's also representation of the principle, the tradition of Guru Parampara, the tradition of the teaching which happened over a period of time, which has not happened anywhere in the country, anywhere else in the world. And because of this tradition, the Atmagnana ಅನ್ನೋದು ಭಾರತದಲ್ಲಿ ಪುನಃ ಯಾವ ನಾಶ ಆಗುವುದಿಲ್ಲ, ಪುನಃ ಒಬ್ಬರು ಕಂಡು ಹಿಡ್ಕೊಂಡು ಬರ್ತಾರೆ. ಆ ಗುರುತತ್ವದ ರೆಸ್ಪೆಕ್ಟ್ ಇದೆಯಲ್ಲ, ಅದು ನಮ್ಮ ದೇಶವನ್ನು ಸದಾ ಕಾಲ ಕಾಪಾಡಿದೆ. ಬುದ್ಧ ಆಗಲಿ, ಮಹಾವೀರ ಆಗಲಿ, ಗುರು ಗೋವಿಂದ್ ಸಿಂಗ್ ಆಗಲಿ, ಶಂಕರಾಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ, ರಾಮಾನುಜರಾಗಲಿ, ಪ್ರತಿ ಸಲ ಎಲ್ಲಿ ಅಧರ್ಮ ಹುಟ್ಟುಕೊಳ್ತದೆ, ಆ ಅಧರ್ಮ ಬಂದಾಗ ಅದನ್ನ ಬಂದು ಆ ಸಮಾಜಕ್ಕೆ ಧರ್ಮದ ಮಾರ್ಗ ತೋರಿಸ್ಕೊಂಡು ಹೋಗಿ. ಇಂಥ ಕೆಲಸ ಬೇರೆ ಯಾವ ದೇಶದಲ್ಲಿ, ಬೇರೆ ಯಾವ ವಿಶ್ವದ ಯಾವ ಭಾಗದಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ಗುರುತತ್ವಕ್ಕೆ ಆ ಗೌರವ ಇದೆ. ಆ ಗುರುತತ್ವದ ಗೌರವದಿಂದ ಇದು ಸಾಧ್ಯ ಆಗ್ತದೆ. ಭಗವಂತ ನಾವು ಏನು ರೆಸ್ಪೆಕ್ಟ್ ಕೊಟ್ಟಿವೆ ಅದಕ್ಕೆ ಕರೆಕ್ಟ್ ಆಗಿ ಅದಕ್ಕೆ ಸರಿಯಾಗಿ ಪ್ರತಿಫಲನ ಮಾಡ್ತಾರೆ. See, there were some gnosis, or what they call it, gnosis. There's wisdom in Greek. Socrates. Philosophy actually started from Greece. Yeah, so there's a difference. The question is, the Greece had a tradition of philosophical system, which is called Socrates and Plato and all those people. You have to understand the difference between what we call Greece is the original of Western thought, original thoughts for Western thought, whereas India is the basis of the Eastern thought. All the Eastern religions, which is Buddhism, which has gone all the way up to China, Japan, it's all based on the Indian thought. In India, the philosophy is called Darshana. Okay, it's not a philosophy. It's called Darshana. Whereas in Western system, the philosophy is called philosophy. There is a difference between the philosophy and Darshana. The philosophy is mental speculation of reality. It's a thinking about the reality. Okay? Your analysis of the reality and thought process about reality is called philosophy. Whereas in India, the thought process is given least importance. Okay? Reason is very simple. The thought is a product of the mind. And mind is a product of dustbin called the society. Whatever is there in the mind is nothing but
junk. Okay, what do you have in mind? Whatever you study in your school, what you study from the books, what you study from religion, that's what is there in your mind. The mind itself is a product of the Prakriti, nature. So Indians never gave importance to the metaphysical analysis, the philosophical analysis of the reality. So Indians gave importance to what is called darshana. Means you have to realize the truth. Okay? Darshana is to see. I went to temple and darshana. The Bhagavatam darshana madide. Darshana means seeing, but not through physical eyes. Darshana means a direct seeing. Experiencing the divinity directly is called darshana. So this system was stressed on the realization. Experience the truth directly is the contribution of India to the world. Okay, everything has a filter. Everything else comes to a screen. Okay, so this was the tradition in India, and there they had a system of master and student discipleship was there in the Western system. But if you look at the Plato talks or Aristotle, all those people, they're very logical analysis. Now, can logic get God? Can you experience God through logic? In India, people realized long back, maybe about 20,000 years back, that logic is, through logic, you cannot experience the reality. You can be perfectly logical, perfectly correct, okay, but perfectly wrong. Okay, I will give you an example. There was a bishop. Bishop means church. Bishop. So bishop had a very strict rule. What? In the church, you should not have women employees. Correct? Women is trouble. That too in the church. Okay? You cannot have women employees in the church. Now, what to do? If someplace women employees are there, okay, someplace women employees are there, there's a second law. You should not have any woman employee less than 50 years old. Okay? Less than 50 year old woman means big trouble. Right? So now this bishop goes for a visit, surprise inspection. And one place, the rule is violated completely. Completely violated. There are two women employees, very young, very beautiful. And he calls the father. You have violated law number 1. Okay? Women should not be there. Now, forget if you have violated law number 1, not law number 2. Women less than 50 years should not be there. No, sir. I have not violated any law. This lady is 25 years, this lady is 25 years. 50 years. we have 2 employees, and if you permit me, I can have 3 employees with 15 years old. That law is completely logical, completely perfectly correct, but you violate. The logic cannot get God. Okay? This was the realization in India. What happened how many years back? Only 20,000 years back. Okay? So through logic you cannot experience the truth. Through logic you cannot get God. What about through books? What about through books? Can you experience God through books? So, a newly married person is there. Okay, newly married couple. Okay. Not you. So the wife is very enthusiastic. She has prepared a very new dish. Very new dish. And that is how did she prepare? Learn cooking in 1 minute. Learn cooking in 1 minute book. And newly married,
she comes very nicely and puts the dish in front of the husband. I have prepared a new dish. Taste ಮಾಡಿ ಸ್ವಲ್ಪ ಹೇಗಿದೆ ನೋಡಿ, ರುಚಿಯಾಗಿದೆ ನೋಡಿ. The husband, ಸ್ವಲ್ಪ ಉಪ್ಪು ಕಡಿಮೆ, ಸ್ವಲ್ಪ salt, for soup salt is less. ಅಯ್ಯೋ ಅದು ಪಾಯಸ ಸ್ವಾಮಿ. Okay, so ಅದು ಪಾಯಸ. ಅಂದರೆ ಬುಕ್ ನೋಡಿ ಕುಕಿಂಗ್ ಮಾಡಕ್ಕಾಗಲ್ಲ. And we book from book you can get God is it. So we try to get God through logic. Okay, we can try to get God through books. None of them work. Because each of them have their own limitations. Understand? The logic cannot reach there. Book cannot reach there. Words cannot reach there. And we spend a lot of time in reaching God to philosophy. India also has a tradition of philosophical systems. Okay? But only difference between the Indian philosophical system, only difference between the Indian philosophical system and other philosophical system is, Indians realize the truth, darshana, and that they put in the words. They experience the truth and that truth they have put in the words. Whereas Westerners thought about the truth and started claiming that is truth. I think, therefore I am. What he called? I think, therefore I am. Is most fundamental mistake. I don't exist because I think. Okay? Thinking is happening because I exist. It's the other way. So this difference is there in the Western system and Indian system, where the thought process is a derivative of the being, whereas in Western system, being is a derivative of the thought process. It doesn't work that way. Right? The philosophical way of approach to God also has a limitation, as a failure. The person who realized the truth, darshanika, he put the truth in the words. He made the truth in the philosophical system. And many Indians are very good habit of discussing about the philosophical truth for ages and ages, for generation and generation after generation, without realizing what is the essential truth. The truth escapes the words. Right? And many times we respect the philosophy, we respect the degree, the qualification. The qualification is not a way for the truth. Qualification can help in the truth, but your qualification, how much you have studied, how much puja you have done, how much temple you have gone, that is not sufficient for the truth. A newly married couple again, okay, this time the husband is a doctor, okay, it's not a doctor, it's a doctorate, and wife is housewife. She asked the question, what made you to marry me? What did you see in me? The husband gives a perfectly clear scientific answer. Your skin color is brown, a shade of brown on a scale of 6.5. Okay? Understand? Your dimensions are less than perfect, but it's okay with me. Right? And the way you smile, right? It reminds me of the chemical formula, no? Chemical formula for hexane, right? You smile like that, it appears like this. So I was okay with that. It would have been better if you smile like a Brooklyn, but you smile like a hexane. Doesn't matter, right? All perfectly logical philosophical system can never explain what beauty is about. Okay? What truth is about escapes the logical and philosophical systems. The truth escapes the mind. The truth escapes the words. The truth escapes the logic. Okay? And these are the only things we have. The mind, the intellect and logic. What do? There's no way you can experience the truth
through these. So this is where our Indian system say you realize the truth directly. Now how do you realize the truth directly? Because you can't see it, you cannot understand logically, you cannot understand philosophically, you cannot experience to the mind, but still there is a way. Okay? And that way is the God, the divinity has to reveal it to you. Only with the grace of God, only grace of the Lord, you can experience the truth. There is no other way you can experience the truth. It is like somebody has fallen into a pit. Vandadalli bittbiಟ್ಟಿದ್ದಾರೆ. There is a dark pit. ಆ ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಆ ಬಾವಿಯಲ್ಲಿ ಬಿದ್ದವನಿಗೆ ಹೊರಬರಲಿಕ್ಕೆ ಗೊತ್ತಾಗಲ್ಲ. It's darkness, total darkness inside. Unless somebody gives a hand, he cannot come out. Unless there is an experience of the truth, shining grace of the Lord in the mind of that body-mind complex, the truth cannot be experienced. Bhagavantana krape iddidre, you have no way of experiencing the truth. Okay? The grace is the primary factor which will help you to make the experience the truth. Now, one person who experiences that grace, a person who experiences that grace becomes a darshanika. He is the person who experienced that darshanika, or he calls Rishi, seer. Now that person, whatever notes he has written for the future generation, becomes what is philosophy in India, not the other way. Now rest of the people will try to understand the divinity through that philosophical system. Okay? So this is how a Guru Parampara came into picture. A tradition of the master to student, master to student, master to student transmission of the wisdom. Because the truth can be shared, truth can be experienced. It's like more like learning music, right? And how much of music you can learn through books? How much of music you can learn on yourself? Sa, 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 sa. What is sa? Okay? And how much of tabla you can learn through books? Now, these simple things like cooking, tabla or music, you cannot learn through books. But we want to learn about divinity, God, through books, through philosophical system. This is the contradiction which we have. It doesn't work that way. So that our ancestors, our gurus, our sadgurus, they understood it. So what they made is, they made a system of transmission of philosophy through text, the philosophical text, but there's only support. The real transmission has to happen through a tradition of guru and shishya. Guru and shishya. It's like a lamp lighting another lamp. The wisdom has to be transferred from one person to other person. The tradition of wisdom can never get lost. ಜ್ಞಾನ ಯಾವಾಗಲೂ ನಾಶ ಆಗಬಾರ್ದು. ಪುಸ್ತಕ ಇಂತ ಜ್ಞಾನ ಉದಾಹರಣ. ಆ ಪುಸ್ತಕ ಮಸ್ತಕದಲ್ಲಿ ಹೋಗಿ ಆ ಜೀರ್ಣ ಆದಾಗ ಜ್ಞಾನ. Somebody who has experienced the truth from his master becomes the carrier or vehicle for the truth. Books don't become the vehicle for the truth. So they established a system of transmission of the truth, and we have two systems of transmission of truth in India. That's one is Narayana Padma Sambhava all the way up to current Acharya, includes all the previous Acharyas. Then you have Sadashiva Samanamba Shankaracharya Madhyamam. Sadashiva and Shankaracharya. Narayana and Padma Sambhava, there are two traditions. These two traditions were designed or made to ensure that truth goes from one generation to next generation with a human carrier, not just books. The truth, I call it as more of a virus. Okay, you know about virus, right? The virus cannot exist without a human body. Without a living being, virus cannot exist. The truth cannot be transmitted without a living human carrier. And that living human carrier is what is called Guru. And these
system our ancestors realized very well. Because you have to experience the truth, you have to cross-check with the master, this is the truth, otherwise we'll land up in a lot of fantasies because everything in the world is a mind game. So to come out of this mind game, they designed two systems. One is philosophical transmission and other is Guru Shishya Parampara, the tradition of master. And India, the greatness of India is, in spite of all wars, in spite of all destruction, this never got broke, this continued to survive at transmission. And without this transmission, the wisdom would have got lost, and India is alive, and it will give us to more and more Atmajnanis, self-realized persons. That is the greatness of India. Guru Purnima is celebration of the Guru, who is the representation of divinity, who is the reflection of divinity. Guru Purnima is a celebration of the Guru Parampara, the system of transmission which kept this whole process intact over a period of time. Okay. Then Guru Purnima is also celebration of relationship between the Guru and Shishya. We have different kinds of relationship in the world. ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಸಂಬಂಧಗಳಿದ್ದಾವೆ. ಗಂಡ ಹೆಂಡತಿಯ ಸಂಬಂಧ, ಸ್ನೇಹಿತರು, ಬಂಧು ಬಳಗ. We have relationship with friends, we have relationship with enemies. All relationships, all our relationships have one aspect. These relationships have a give and take. It's a transaction. It involves a transaction. It involves a transaction of give and take. The husband expects something from the wife expects something from the husband, the person who is doing business expects something from the partner. But Guru Shishya tradition has maintained a sanctity and purity where there is no transaction, no material transaction which goes into that. It's a pure relationship, pure out of love, a pure out of compassion. The Guru has no requirement to teach. The one who has realized he has no desire or no need for teaching. Sri Ramakrishna Paramahamsa used to say there are two types of people. There is a big garden and there is a big wall. Dotta gode ide. Many people know that there is something beyond that wall. Aa gode aakade eno ide anta gottide. Some people climb onto the wall and look beyond. ಕೆಲವರು ಆ ಕಡೆ ನೋಡ್ತಾರೆ, ಕೆಲವರು ನೋಡ್ತಾರೆ ಆ ಕಡೆ, ಯಾವ ಆ ಗೋಡೆ ಆ ಕಡೆ. There's a beautiful garden and many people jump into the garden and don't come back at all. ಹೆಚ್ಚಿನವರೆಲ್ಲ ಆ ಕಡೆ ಬಿದ್ದು ಹಾರಿ ಹೋಗ್ತಾರೆ. ಕೆಲವರು ವಾಪಸ್ ಬರ್ತಾರೆ. They don't enjoy the garden, but they will go to call other people like crows. They invite other people to join food. So these people who come back are called Sadgurus. Those who jump across are called Jivamuktas. So India has a tradition of respecting the people who have come back, living the most pleasant experience, the most beautiful experience, the most blissful experience which any human being can achieve, what we call Ananda, Purna Ananda. From that state they come back to handhold and to take other people. It's like a billionaire coming to somebody who is in slums. Practically, billionaire has no need to come to slums. It's out of pure compassion and love that these beings come back and start helping other people. So, the Guru Parampara, the Guru Purnima is respect for those people. There are people who have become Jivanmukta, they are immersed in their own bliss, Ananda Nulu. Sadguru comes out, sacrifices himself, a teacher comes out and sacrifices himself for the welfare, for the benefit of others. That is the tradition of India, and he establishes what we call as a new system of teaching, each system of teaching, and each person who establishes a new system of teaching is called either a Rishi or a Sadguru. This is a new tradition. It's not that he will contradict other things. He will, because of the times, that time, what it requires, he will start fine-tuning the system. So such a person is respected. The only relationship which is out of pure love is called Guru Shishya Parampara, where there is only pure love which becomes the driving factor.
And moon is a symbol of love. Chandra ಅಂದ್ರೆ ಅದರ ಆ ಪ್ರೇಮದ ಸಂಕೇತ. So what better a shishya can give to the guru? Nothing but a moon which represents the love, purest form of love. That too brightest love, brightest moon. Of all the moons, brightest moon is for Guru. And some moon is for Hari. Some moon is for... Okay. The moon is, different moons you can give to somebody, right? As long as you don't give, you can also have one moon for my honey. Right? Okay. One moon you give to Guru, which is most brightest. And if Hari knows that this moon, biggest moon is given to Guru, then there's a trouble. Okay. So, the biggest moon is given to the Guru. Okay, as a respect for Guru. Right? The biggest moon represents the pure love. And purest form of love is Guru Shishya tradition. What does the Guru Shishya, what does it, ಅವ್ರು ಏನ್ ಮಾಡ್ತಾರೆ? ಗುರು ಶಿಷ್ಯನ ಸಂಬಂಧ ಏನು? ಓಕೆ, ವ್ಯಾಪಾರದಲ್ಲಿ ಏನೋ ಕೊಡ್ತಾರೆ, ಹೋಗುತ್ತೆ ಆಯ್ತಾ, ಏನೋ ಕೊಡ್ಲಿಕ್ಕೆ ತಗೊಳ್ಳಿದೆ. ಗುರುಗೆ ಏನ್ ಕೊಡಿ ಸಾಧ್ಯ? ವಾಟ್ ಕ್ಯಾನ್ ಯು ಗಿವ್? Somebody has become purna, who has become fully blissful, right? It's like a beggar boy can give something to billionaire. I'll give something donation to you. What donation you can give? You cannot give anything to the Guru. Okay, it's impossible to give anything to the Guru because he has become purna, he has become complete. All incomplete is gone. He has become Ananda, full of bliss. He has become Ananda Purna. So what can you give? Okay. But Guru can give something to you. What he can give? He can give wisdom. He can show what way he went. Okay. So there is a transaction, but there is a one-way transaction. Right? There is something from Guru, something comes to Shishya, but nothing goes from Shishya to Guru. What can go? Nothing. What can go is what Guru gives. He gives out of pure love. What Shishya gives is just pure love. The purest form of love relationship is called Guru-Shishya relationship. And please understand, please understand, this is the greatest contribution of India to the world. Because that's the only way wisdom can be transmitted. You cannot find God through logic. Bhagavantana logic ಮೂಲಕ ಕಾಣಿ ಸಾಧ್ಯ ಇಲ್ಲ. ಭಗವಂತನನ್ನ ತರ್ಕದ ಮೂಲಕ ಕಾಣಿ ಸಾಧ್ಯ ಇಲ್ಲ. Mathematics cannot reach God. Science cannot reach God, but love can reach God. ಪ್ರೇಮದ ಮೂಲಕ ಭಗವಂತನ ಕಾಣಿ ಸಾಧ್ಯ. ಆ ಪ್ರೇಮಕ್ಕೆ ಭಕ್ತಿ ಅಂತ ಹೇಳೋದು, ಡಿವೋಷನ್ ಅಂತ ಹೇಳೋದು. What happens in devotion is the person who is devotee, he melts into the devoted. Unless you melt, unless you disappear, there is no experience of God possible. ನಾನು ಒಂದು ಕಳೆದುಕೊಂಡು ಹೋದಾಗ, ನಾನು ಒಂದು ಮರ್ಜ್ ಆದಾಗ, ನಾನು ಅದನ್ನು ಅರ್ಪಣೆ ಮಾಡಿದಾಗ there is the experience of the divinity. And that offering can happen, ನಾನು experience offering can happen only out of pure love, no force, no logic, no magic can make that offering. The love forms the greatest sacrifice. ಆ ಪ್ರೇಮದ ಮೂಲಕ ನೀವು ಯಾವಾಗ ಅರ್ಪಣೆ ಮಾಡಲು ಸಾಧ್ಯ ಇದೆ, ಆವಾಗ ಏನಾಗುತ್ತೆ, ದೇಹ ಮನ ಬುದ್ಧಿ, you offer it to Guru. Then what happens? The purest love experience. And there is no equivalent of that love for in any other transaction. ಯಾವುದೇ relationship ಆ love experience ಮಾಡಲು ಸಾಧ್ಯ ಇಲ್ಲ. What does the husband share with the wife? ಗಂಡ ಹೆಂಡತಿ ಏನು ಶೇರ್ ಮಾಡ್ತಾರೆ? Property, bedroom, body, food, occasionally hotel, occasionally movie. Please understand, Sadguru shares himself with his disciple. Okay? It is not the body, mind and intellect. Sadguru gives himself to the disciple. Okay? Husband cannot give himself to this wife. Wife cannot give herself to husband. She can give only body, or she can give food. She can give partly mind, because 10% mind you can give to husband, 10% mind for something else, TV, movie, entertainment program. The Sadguru gives his own being. He gives himself, which is not the body, not the mind, not the intellect. ನಿಜವಾದ ನಾನನ್ನ ಶಿಷ್ಯನಿಗೆ ಕೊಟ್ಟಿದ್ದಾರೆ. It is like a ಪಾರಸಮಣಿ.
That's called philosopher's stone. The philosopher's stone, when it touches something, it becomes gold. A philosopher's stone ಇದೆಲ್ಲ ಪಾರಸಮಣಿ ಮುಟ್ಟಿದ್ರೆ ಬಂಗಾರ ಆಗುತ್ತದೆ. But Sadguru ಮುಟ್ಟಿದ್ರೆ ಇನ್ನೊಬ್ಬ ಸದ್ಗುರು ಉಟ್ಕೊಳ್ತಾರೆ. Sadguru doesn't want somebody to be anything less than him. That is the love. No other transaction in the world that hierarchy doesn't exist. But Sadguru, he lights the lamp in another person and makes another person as Sadguru. There's no other love. Sadguru gives completely himself to the disciple, and disciple offers everything to Sadguru. That is the ultimate sacrifice, and that's what is called surrender. ಆ ಶರಣಾಗತಿ ಎಲ್ಲಿವರೆಗೆ ಆಗುವುದಿಲ್ಲೋ ಅಲ್ಲಿವರೆಗೆ ರಿಯಲೈಸೇಷನ್ ಆಫ್ ಗಾಡ್ ಕೆನಾಟ್ ಹ್ಯಾಪನ್. ಅಂಡ್ ದಟ್ಸ್ ವೈ ಶರಣೆಂದರಯ್ಯ ಅಂತ ಹೇಳ್ತಾರೆ ಶರಣರು. Completely what we have, if you are able to offer. The Guru will offer completely what he is. It is like this. ಭಗವಂತನಿಗೆ ಭಗವಂತ ಹೇಳ್ತಾನೆ ಫಲಂ ಪತ್ರಂ ಪುಷ್ಪಂ ತೋಯಂ. ನೀನು ನನಗೆ ಎಲೆ ಕೊಡು, ನೀರು ಕೊಡು, ಅಥವಾ ಹೂ ಕೊಡು. ಫಲಂ ಪತ್ರಂ ಪುಷ್ಪಂ ತೋ, ಏನ್ ಕೊಟ್ಟರೆ ನಿನ್ ತೃಪ್ತಿ ಅಂತ. ಆಯ್ತಾ? ನಾವು ನಮ್ಮ ಕೈಯಿಂದ ಇಷ್ಟು ಕೊಡ್ತೇವೆ, ಸಣ್ಣಗೆ ಕೈಯಿಂದ ಇಷ್ಟು ಕೊಡ್ತೇವೆ. ಭಗವಂತ ಅವನ ಕೈಯಿಂದ ಕೊಡ್ತಾನೆ. ಬಟ್ ಓನ್ಲಿ ಥಿಂಗ್ ಇಸ್ ಅವನ ಕೈ ದೊಡ್ಡದು. He gives himself when you give yourself. When you hold back yourself, he also holds back. ಅದೇ ಪ್ರಾಬ್ಲಮ್. The spirituality surrender problem is we cannot surrender because we want something holds us back. When you hold back, the divine God also holds back. The transaction is not complete. When the surrender is total, the divinity is manifestation of divinity is total. This is the principle of Sharanagati, surrender. The principle of love, which operates between Guru and Shishya, disciple and master, is the highest form of love. And any other part of the world, this love is only physical, mental, sexual, and related to business. Only in India, its pure wisdom and pure love is respected in the form of Guru Shishya tradition. Okay. So, Guru Purnima is celebration of that. Guru Purnima is celebration of Guru Shishya tradition. Guru Purnima is celebration of love which Shishya has for the Guru. Now, this Shishya or student is not, now we have gone to modern education and we think it's learning something, studying something. Okay? When you go to Guru, you will learn something. In fact, when you go to Guru, Sadguru, you unlearn something. Shishya is one who is there, gone to the Guru, to unlearn all the things you have learned from the world. And when you unlearn, when you become innocent, that's where you have realization. That's the experience of the God. To be simple, to be innocent, to be purely loving is the realization. This is the tradition. Right? Master student, disciple, love, Guru Parampara, all these things are respected in the Guru Purnima day. One more thing is that the master-student relationship is called, what is called as, the student can think somebody as master, but master may not think him as a student. It is a boy can like, I want to marry a girl, but girl has to agree to that, accept that. Now, a Guru has to accept the Shishya and Shishya has to accept the Guru. If this two-way transaction doesn't happen, then that complete relationship doesn't exist. And this relationship, when Guru accepts somebody as Shishya, it's called Diksha or initiation. A Diksha or initiation is a very important aspect of Guru and Shishya relationship. Diksha kodu anta kelidre. A Diksha kodu eno? The mantra is same. Om Namah Shivaya, Om Namah Bhagavate Vasudevaya, whatever mantra is there, whatever has gone in all the books, in the cassette, CDs, you can find that mantra. Okay? But when the Guru gives that mantra, the force of the mantra multiplies. Because of the first is love. Second is Guru is not an individual consciousness. The third is the universal consciousness. Then he puts the energy into the mantra, and energy is not magical, it's his own experienced energy. And this is called what we call Shaktipat, the transmission of energy. So all Indian systems stress that
your study of Vedanta, Upanishattu, Purana, Ityasa, all this punya which you acquire, only one destination is there, one enlightened master. Because ಒಬ್ಬ ಸದ್ಗುರುವನ್ನು ಕಾಣುವುದೇ ನಿಮ್ಮ ಎಲ್ಲ ಪೂಜೆ ಪುನಸ್ಕಾರ ಎಲ್ಲಗಳ ಗುರಿ. ಯಾಕೆ? ಆ ಪುಸ್ತಕದಲ್ಲಿ ನಿಮಗೆ ಇರ್ತದೆ, ಗುರುವಿನಲ್ಲಿ ಇರ್ತದೆ, ಆ ಪುಸ್ತಕದಲ್ಲಿ ಸಿಗುತ್ತೆ ಆಲೋಚನೆ ಇರ್ತದೆ. He becomes the living book. One whose book life has become the book. ಯಾರ ಜೀವನ ಬುಕ್ ಆಗಿದೋ, ಓಕೆ, such a person is called ಸದ್ಗುರು. ಯಾರ ಜೀವನ ಆ ವೇದಾಂತದ ಸಾರದ ಸಮ್ಮರಿ ಆಗಿದೆಯೋ, he is called Sadguru. Who refers to the book for teaching is called a teacher or preacher or guru. So all ಸಾಧನೆಯ ಫಲ ಸದ್ಗುರು ಪ್ರಾಪ್ತಿ. ಸದ್ಗುರು ಸಿಕ್ಕಿದ ಮೇಲೆ ಭಗವಂತ ಎಲ್ಲ ಸಿಗ್ತಾನ? That is the dead end. That is the last station. Sadguru is the last form beyond which there is a formless divinity. Okay? So that is the importance of a Sadguru in spiritual life. And what is the essential teaching of Sadguru? That is the teaching of all Rishis, Sanatana Dharma, ಎಲ್ಲವೂ. ನಮ್ಮ ಇಡೀ ಸನಾತನ ಧರ್ಮ ಮತ್ತು ಋಷಿಗಳ ಟೀಚಿಂಗ್ ಒಂದೇ ಒಂದು, ಆತ್ಮನೋ ಮೋಕ್ಷಾರ್ಥಂ ಜಗದಿದಾಯಚ. ನಮ್ಮ ಜೀವನಕ್ಕೆ ಒಂದು ಪರ್ಪಸ್ ಇದೆ, ಗುರಿ ಇದೆ, ಉದ್ದೇಶ ಇದೆ. ಆ ಉದ್ದೇಶದ ಏನಿದೆ? ನನ್ನ ಮೋಕ್ಷಕ್ಕೋಸ್ಕರ ನಾನು ಪ್ರಯತ್ನ ಮಾಡಬೇಕು, ಮತ್ತೆ ಜಗತ್ತಿನ ಹಿತಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಐ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಿ ಲಿಬರೇಷನ್ ಆಫ್ ಮೈ ಸೆಲ್ಫ್ ಅಂಡ್ ವರ್ಕ್ ಟುವರ್ಡ್ಸ್ ದಿ ವೆಲ್ಫೇರ್ ಆಫ್ ದಿ ವರ್ಲ್ಡ್. ಆತ್ಮನೋ ಮೋಕ್ಷಾರ್ಥಂ, ಫಾರ್ ಮೈ ಸೆಲ್ಫ್ ರಿಯಲೈಸೇಷನ್, ಮೈ ಲಿಬರೇಷನ್, ಅಂಡ್ ಜಗದ್ಹಿತಾಯ, ಸರ್ವಿಸ್ ಟು ದಿ ವರ್ಲ್ಡ್. ನನ್ನ ಮೋಕ್ಷಕ್ಕೆ ನಾನು ಏನು ಪ್ರಯತ್ನ ಮಾಡ್ತೇನೆ? ಅದಕ್ಕೆ ತಪಸ್ಸು ಅಂತ ಹೇಳೋದು. ತಪಸ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ನಾವು ಓದಿ ಹೇಳಿದ್ರೆ ಸೆಲ್ಫ್ ಡಿಸಿಪ್ಲಿನ್. ಜಗತ್ತಿನ ಹಿತಕ್ಕೆ ಏನು ಪ್ರಯತ್ನ ಮಾಡ್ತೇವೆ? ಅದಕ್ಕೆ ಯೋಗ ಅಂದ್ರು, ಯತ್ನ ಅಂದ್ರು. ವಾಟ್ ಎವರ್ ವಿ ಡೂ ಫಾರ್ ವೆಲ್ಫೇರ್ ಆಫ್ ದಿ ಯೂನಿವರ್ಸ್ ಇಸ್ ಕಾಲ್ಡ್ ಯತ್ನ. ದೇರ್ ಆರ್ 5 ಟೈಪ್ಸ್ ಆಫ್ ಯತ್ನ, ಪಂಚಯತ್ನ. ಒನ್ ಇಸ್ ಕಾಲ್ಡ್ ಮನುಷ್ಯ ಯತ್ನ, ಭೂತ ಯತ್ನ, ದೇವ ಯತ್ನ, ಪಿತೃ ಯತ್ನ, ಋಷಿ ಯತ್ನ. ಆಲ್ ಆಫ್ ಅಸ್, ನಾವು ಎಲ್ಲ ಮದುವೆ ಆಗ ಗೃಹಸ್ಥಾಶ್ರಮ ತಗೊಳ್ಳುವಾಗ, when we get married, we take a commitment. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಗಂಡ ಹೆಂಡತಿ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ. ಧರ್ಮ ಅರ್ಥ ಕಾಮ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ ಅಂತ ನಾವು ಮದುವೆ ಟೈಮಲ್ಲಿ ಹೇಳ್ತೇವೆ. ಅದು ಅವರಿಗೆ ಪೂಜೆ ಮಂತ್ರ ಹೇಳೋರಿಗೆ ಗೊತ್ತಿರೋ, ನಮಗೂ ಗೊತ್ತಿಲ್ಲ. ನಾವೇನೇನು ಕಮಿಟ್ಮೆಂಟ್ ಮಾಡ್ತೇವೆ ಅಂತ. ವಾಟ್ ಆರ್ ಕಮಿಟ್ಮೆಂಟ್? ಅದ್ರಲ್ಲಿ ನಮ್ಗೆ ಏನಾಗುತ್ತೆ? ಒಂದು 2 ಕಮಿಟ್ಮೆಂಟ್ ಕೊಡ್ತದೆ, ಅರ್ಥ ಅಂಡ್ ಕಾಮ, ಮನಿ ಅಂಡ್ ಸೆಕ್ಸ್, or money and desire. The prime factor, which is dharma, which is forgotten. The dharma is actually performance of pancha yajna, which is mandatory for all grahasthas. ಎಲ್ಲ ಗೃಹಸ್ಥರು ಮಾಡಬೇಕಾದ 5 ಯಜ್ಞಗಳಿದ್ದಾವೆ. ಒಂದು ಋಷಿ ಯಜ್ಞ. ಋಷಿ ಯಜ್ಞ ಅಂದ್ರೆ ಋಷಿಗಳ ಸಂದೇಶ, ಆತ್ಮನೋ ಮೋಕ್ಷಾರ್ಥಂ ಜಗದಿದಾಯ. ನನ್ನ ಮೋಕ್ಷಕ್ಕೋಸ್ಕರ ನಾನು ಪ್ರಯತ್ನ ಮಾಡಬೇಕು. I have to work towards my liberation. I have to study the teaching of some scriptures. ಋಷಿಗಳ ತತ್ವವನ್ನು ಅರ್ಥ ಮಾಡ್ಕೋಬೇಕು, ನನ್ನ ಜೀವನ ಅಳವಡಿಸಬೇಕು. ಮತ್ತೆ ಐ ಹ್ಯಾವ್ ಟು ಶೇರ್ ವಿತ್ ಅದರ್ಸ್. ಅದನ್ನು ನಾನು ಬೇರೆಯವರಿಗೆ ಶೇರ್ ಮಾಡಬೇಕು. ದಟ್ಸ್ ಕಾಲ್ಡ್ ಋಷಿ ಯಜ್ಞ. ಮನುಷ್ಯ ಯಜ್ಞ ಅಂದ್ರೆ ನರನಾರಾಯಣ ಸೇವೆ. ನಾರಾಯಣನ ಪೂಜೆಯನ್ನು ನಾವು ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ವಿ. ಪ್ರತಿ ನರನಲ್ಲಿ, ಎವ್ರಿ ಲಿವಿಂಗ್ ಬೀಯಿಂಗ್ ಅಲ್ಲಿ, when we see ನಾರಾಯಣ and do service, it's called ನರನಾರಾಯಣ ಸೇವೆ. It's called ಮನುಷ್ಯ ಯಜ್ಞ. Then called ಭೂತ ಯಜ್ಞ, taking care of animals, compassionate animals, living beings, is called ಭೂತ ಯಜ್ಞ. ಪ್ರಾಣಿಗಳ ದಯೆ. We have to do every day a little bit. Then something called ಪಿತೃ ಯಜ್ಞ, means taking care of the elders and making sure that next generation of children get the highest value of rishis. ಋಷಿಗಳ ತತ್ವವನ್ನ ಮುಂದಿನ ಜನಾಂಗಕ್ಕೆ ಹೇಳಿಕೊಡಬೇಕು. ಅದು ಋಷಿ ಯಜ್ಞ. ದೇವಯಜ್ಞ ಅಂದ್ರೆ ಟೇಕಿಂಗ್ ಕೇರ್ ಆಫ್ ದಿ ಎನ್ವೈರನ್ಮೆಂಟ್. ಪ್ರಕೃತಿ ದೇವತೆಗಳು, ಪ್ರಕೃತಿ ಅಧಿದೇವತೆಗಳು. ದೇವತೆಗಳು, ಪ್ರಕೃತಿ ಅಧಿದೇವತೆಗಳು. ಆಲ್ ದಿ ಆಕ್ಟ್ಸ್ ವಿಚ್ ಯು ಡೂ ಫಾರ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇಸ್ ದೇವಯಜ್ಞ. ದಿಸ್ ಈಸ್ ಪಾರ್ಟ್ 5 ಯಜ್ಞಾಸ್ ವಿಚ್ ಹ್ಯಾವ್ ಟು ಪರ್ಫಾರ್ಮ್. ಆಲ್ ಆಫ್ ಅಸ್ ಹ್ಯಾವ್ ಟು ಡೂ ಇಟ್ as a part of our grahasthashrama dharma. Dharma, artha, kama, moksha. Dharma is this one.
And when we live a life of dharma like this, our mind becomes peaceful. Universal forces operate with us. Bhagavantana Shakti, Bhagavantana Kabira will plant, and we become eligible for moksha, the highest possible bliss, the Purnatva, Ananda. This is actually what is summary of spirituality. This is the message of Rishis. This is the message of Sadguru. This is the message for all of us to live. So, as a part of Rishi Yajna, ಋಷಿಗಳ ಜ್ಞಾನ ಅರ್ಥ ಮಾಡಿಕೊಂಡು ಅದನ್ನು ಟೀಚ್ ಮಾಡೋದು. ನಾನು ಹಲವಾರು ವರ್ಷಗಳಿಂದ ಐ ಕೀಪ್ ಆನ್ ಡೂಯಿಂಗ್ ಫಾರ್ ಮೆನಿ ಇಯರ್ಸ್. ಐ ಹ್ಯಾವ್ ಡನ್ ಇಟ್, ಪರ್ಫಾರ್ಮ್ ವೇರಿಯಸ್ ಋಷಿ ಯಜ್ಞಾಸ್ ಆಸ್ ಎ ಪಾರ್ಟ್ ಆಫ್ ಮೈ ಧರ್ಮ. And because I did it, my wife and myself, our family, we try to do whatever small way we can learn. ಭಗವಂತನ ಋಷಿಗಳ ಜ್ಞಾನವನ್ನು ನಾವು ತಿಳ್ಕೊಂಡು ನಾವು 4 ಜನಕ್ಕೆ ಹೇಳೋ ಪ್ರಯತ್ನ ಮಾಡಿದ್ವಿ. ಆ ಋಷಿಗಳ ಕೃಪೆ, ಆ ಭಗವಂತನ ಕೃಪೆಯಿಂದ there was a grace of God on us. What we are today is because of the rishis, because of dharma yatnas which you perform. And even if a small way you do, you will be uplifted and you will move towards your life's goal, which is liberation, jiva mukti. ಧರ್ಮ ಕಾರ್ಯವನ್ನು ನಾವು ಭಗವಂತ ನಮ್ಮ ಪ್ರಿಸ್ಕ್ರೈಬ್ ಧರ್ಮವನ್ನು ನಾವು ಧರ್ಮ ಕಾರ್ಯವನ್ನು ನಾವು ಮಾಡಿದಾಗ ಜೀವನ ಮುಕ್ತಿಯ ಕಡೆ ಹೋಗ್ತೇವೆ. ಈ ಪಂಚಯಂತ್ರಗಳನ್ನ ಮಾಡ್ಬೇಕು, ನಾವು ಮಾಡಿದಾಗ ನಾವು ಮುಕ್ತಿಯ ಕಡೆ ಹೋಗ್ತೇವೆ. ನಮ್ಮ ಹಲವಾರು ವಿದ್ಯಾರ್ಥಿಗಳು, many of my students have taken up panchayatnas. They have done a great work, great service. Sadguru will bless them with the highest wisdom, Jivan Mukti, and bring the bliss, health, wealth to the family. And through them, the Rishi Jnana, the wisdom of Rishis, will spread to the world. Our country is what is today is because of the grace of Rishis. What we can do for them, what we can do to take their message is what is Rishi Yajna. And all of us, whatever small way we have to possible, we have to do it. That is actually dharma. When we go on the path of adharma, our mental peace, mental disturbance, mental peace will be lost and disturbance increase. Dharmo rakshati rakshitaha. When you take care of dharma, dharma will take care of you. Dharma will, your mental peace will be protected. Rakshitaha means your mental peace will be protected. Agitation will come down, mind will become silent, and because of the silent mind, the Atma-dana, self-realization will dawn on you. So, we have started already Manushya Yajna. We have some of my students are taking various forms of activity. One is teaching in the blind schools, taking care of people in the orphanage as a part of Naranarayan Seve. And some of the people have taken Rishi Yajna in the form of teaching of Bhagavad Gita in various places. Last year we could distribute around 8,000 Bhagavad Gitas. This year, hopefully, with the grace of Lord, we will be able to distribute more Bhagavad Gitas. Some of the people have done a great service by starting Bhagavad Gita satsang, teaching Bhagavad Gita in orphanage. ಅನಾಥಾಶ್ರಮದಲ್ಲಿ ಭಗವದ್ಗೀತೆ ಪಾಠ ಮಾಡ್ಬೋದು, ಕಡೆಗೆ ಕೇರಳದಲ್ಲಿ ಭಗವದ್ಗೀತೆ ಹೇಳ್ಕೊಡೋದು. Some of these service activities people have taken up. This year we want to start one more yajna, what is called Deva Yajna. Deva Yajna is taking care of the environment. ಪ್ರಕೃತಿಯನ್ನು ಕಾಯುವುದು. ಅದಕ್ಕೋಸ್ಕರ ಮನೆಯಲ್ಲಿ ಸಣ್ಣದಾಗಿ ಗಿಡಮೂಲಿಕೆಗಳ ಬಗ್ಗೆ ಸಂರಕ್ಷಣೆ ಮತ್ತು ಆ ಗಿಡಮೂಲಿಕೆಗಳನ್ನ ಬೆಳೆಸಿ ಬೇರೆಯವರಿಗೆ ಕೊಡೋದು ಅಂತ ಕಾರ್ಯಕ್ರಮ ಹಂಚಿಕೊಂಡಿದ್ರೆ, ಇದನ್ನು ನಿಮ್ಮೆಲ್ಲರಿಗೂ ಒಂದು ಹರ್ಬ್ ಕೊಡ್ತೇವೆ, ಚಕ್ರಮೂಲಿಕೆ ಅಂತ. ಅದನ್ನ ನೀವು ಉಪಯೋಗ ಮಾಡಿ ಅದನ್ನ ಬೇರೆಯವರಿಗೂ ಕೊಡಿ. ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಎನ್ವೈರನ್ಮೆಂಟಲ್ ಅವೇರ್ನೆಸ್, ಎಸ್ಪೆಷಲಿ ನಮ್ಮ ಆರೋಗ್ಯಕ್ಕೆ ಏನಿರಬೇಕು ಅಂತಹವುಗಳನ್ನ ಗಿಡಮೂಲಿಕೆಗಳನ್ನ ಮನೆಯಲ್ಲಿ ಉಪಯೋಗ ಮಾಡೋದು ಕಲೀಲಿ. ನಮ್ಮ ನಿಜವಾದ ಹಲವಾರು ಆಯುರ್ವೇದದ ಔಷಧಿಗಳು, ಆಕ್ಚುಲಿ ನಮ್ಮ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದ ಮೇಲೆ ಅವರು ಬ್ಯಾನ್ ಮಾಡಿಬಿಟ್ರು ನಮ್ಮ ಸಿಸ್ಟಮ್ಗಳನ್ನ, ಆಯುರ್ವೇದ ಮತ್ತು ಯುನಾನಿ. ದೇ ಸ್ಟಾಪ್ ಪ್ರಿವೆಂಟೆಡ್ ಪೀಪಲ್ ಫ್ರಮ್ ಪ್ರಾಕ್ಟಿಸಿಂಗ್ ಮೆನಿ ಆಫ್ ದಿಸ್ ಇಂಡಿಜಿನಸ್ ಮೆಡಿಸಿನಲ್ ಸಿಸ್ಟಮ್ಸ್, ಎಸ್ಪೆಷಲಿ ಆಯುರ್ವೇದ ಮತ್ತು ಯುನಾನಿ. ಅದು ತುಂಬಾ ವ್ಯಾಲ್ಯೂ ಇದೆ. ನಮ್ಮ ಮನೆಯಲ್ಲಿ ಬೆಳೆಸಿದ ಸಣ್ಣ ಸಣ್ಣ ಸಸ್ಯಗಳು ನಮ್ಮ ಇಮ್ಯುನಿಟಿ ಸಿಸ್ಟಮ್, ಡೈಜೆಷನ್ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾರೆ. ಸೊ ಪ್ರಕೃತಿಯ ರಕ್ಷಣೆ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಹ್ಯಾವ್ ಎ ಸ್ಮಾಲ್ ಗಾರ್ಡನ್, ಸಮಥಿಂಗ್ ಎಟ್ ಯುವರ್ ಹೋಮ್. Start using the medicinal plants in your home and gradually bring the awareness of environment in home. We don't have to do in the street. ರಸ್ತೆಯಲ್ಲಿ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಸ್ಟಾರ್ಟ್ ಮಾಡಿ.
So this is what is called Devayatna activity in this year. So as a part of ಋಷಿ ಯತ್ನ ನಾವೇನ್ ಮಾಡ್ತಿದ್ದೆ ಈ ಸಲ ಹಲವಾರು ಜನ ವಿದ್ಯಾರ್ಥಿಗಳನ್ನು ನಮ್ಮ ಋಷಿಗಳ ಜ್ಞಾನದಿಂದ ತಯಾರು ಮಾಡಿದೆ. ಐ ಪ್ರಿಪೇರ್ಡ್ ಮೆನಿ ಸ್ಟೂಡೆಂಟ್ಸ್. ದಿಸ್ ಇಯರ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಎ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ಅದು ಗುರುಗಳ ಸಿಸ್ಟಮ್ ಅನ್ನು ತಯಾರು ಮಾಡ್ತಿದ್ದೇನೆ. Where I teach many students to take up teaching in various other places. ಈಗಾಗಲೇ ನಮ್ಮ ಟೀಚಿಂಗ್ ಬೇರೆ ಬೇರೆ ದೇಶಗಳಲ್ಲಿ ನಡೀತದೆ. ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಸಿಂಗಪೂರ್ ಹಲವಾರು ಕಡೆ ಸಾಧ್ಯದಷ್ಟು ಮಟ್ಟಿಗೆ ಸಣ್ಣ ಪ್ರಮಾಣದ ದೊಡ್ಡದಲ್ಲ ಮಾಡ್ತಾ ಇದ್ದಾರೆ. ಈ ಋಷಿಗಳ ಜ್ಞಾನವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅದನ್ನು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಿದ್ದೇನೆ. ನಿಮ್ಮ ಕೈಲಾದ ಪ್ರಯತ್ನ ಮಾಡಿ ಆ ಮಾಡ್ತಾ ಇದ್ದ ಹಾಗೆ ನಿಮಗೆ ಸದ್ಗುರುವಿನ ಆಶೀರ್ವಾದ ಬರ್ತದೆ, ಭಗವಂತನ ಕೃಪೆ ಬರ್ತದೆ, ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ. ನಮ್ಮ ಎಲ್ಲರೂ ಡಿಸೆಂಬರ್ ವರೆಗೆ ಪ್ಲಾನ್ ಮಾಡ್ತಾರೆ. ನಾವು ಗುರುಪೂರ್ಣಿಮೆಯಿಂದ ಗುರುಪೂರ್ಣಿಮೆವರೆಗೆ ಪ್ಲಾನ್ ಮಾಡ್ತೇವೆ. ಈ ಗುರುಪೂರ್ಣಿಮೆ ಮುಂದಿನ ಗುರುಪೂರ್ಣಿಮೆವರೆಗೆ ಏನ್ ಮಾಡಬೇಕು ಅಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿಂತನೆ ಮಾಡ್ತಾರೆ. ಆ ಗುರುಪೂರ್ಣಿಮೆ ದಿವಸ ನಾವು ಋಷಿ ಯತ್ನಕ್ಕೆ ಮತ್ತು ಮನುಷ್ಯ ಯತ್ನಕ್ಕೆ, ದೇವ ಯತ್ನಕ್ಕೆ ಏನೇನು ಮಾಡಬೇಕು ಅಂತ ಚಿಂತನೆ ಮಾಡ್ತೇವೆ. ನಮ್ಮ ಆತ್ಮಚೈತನ್ಯಗಳ ಗ್ರೂಪಲ್ಲಿ ಸತ್ಸಂಗದಲ್ಲಿ ಒಂದು ವಿಶೇಷ ಅಂದ್ರೆ ಇಲ್ಲಿ ಯಾವ ಹೊರಗಡೆ ಯಾವ ಹಣದ ಟ್ರಾನ್ಸಾಕ್ಷನ್ ಇಲ್ಲ. ನೋ ಮನಿ ಟ್ರಾನ್ಸಾಕ್ಷನ್, ನೋ ಕಮರ್ಷಿಯಲ್ ಆಕ್ಟಿವಿಟಿ. ಯಾವ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ, ಯಾವ ಮನಿ ಟ್ರಾನ್ಸಾಕ್ಷನ್ ಇಲ್ಲ. ಎಲ್ಲೋ ಪ್ಯೂರ್ಲಿ ವಾಲಂಟರಿ ಆಕ್ಟಿವಿಟಿ. ಬಿಕಾಸ್ ಧರ್ಮ ಮಾಡೋದು ನಿಮ್ಮ ಜವಾಬ್ದಾರಿ, ಬೇರೆಯವ್ರ ಜವಾಬ್ದಾರಿ ಅಲ್ಲ. ಆ ಧರ್ಮ ಕಾರ್ಯಕ್ಕೋಸ್ಕರ ನಾವು ಒಟ್ಟಿಗೆ ಸೇರ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಅವರಿಗೆಲ್ಲ ಒಳ್ಳೇದಾಗಲಿ. ಈ ಗುರುಪೂರ್ಣಿಮೆ ದಿವಸ ನೀವು ಏನೇನು ಸಂಕಲ್ಪ ಮಾಡ್ತೀರಾ, ಯಾವ ಯತ್ನ ಸಂಕಲ್ಪ ಮಾಡ್ತೀರಾ, ಆ ಯತ್ನ ಆಗ್ತದೆ. ಆ ಯತ್ನದ ಫಲ ಹಲವಾರು ಜನರಿಗೆ ಮುಟ್ತದೆ. ಆ ಯತ್ನದ ಫಲ ಮುಟ್ಟುವುದರಿಂದ ನಿಮ್ಮ ಮನಸ್ಸು ಶಾಂತ ಆಗ್ತದೆ ಮತ್ತು ಆತ್ಮಜ್ಞಾನ ಪ್ರಾಪ್ತಿ ಆಗ್ತದೆ ಮತ್ತು ನಿಮ್ಮಿಂದ ಲೋಕ ಕಲ್ಯಾಣ ಆಗ್ತದೆ. ಇದು ನನ್ನ ಆಶಯ. ದಿಸ್ ಇಸ್ ಮೈ ಬ್ಲೆಸ್ಸಿಂಗ್, ದಿಸ್ ಇಸ್ ಮೈ ಡಿಸೈರ್, ದಿಸ್ ಇಸ್ ಮೈ ವಿಶ್ ಆನ್ ದ ಡೇ ಆಫ್ Guru Purnima 2010. All the sankalpa which you do on this occasion of Guru Purnima to do activity of dharma, whether it's Deva Yatna, Pitra Yatna, Rishi Yatna or Manushya Yatna, will come true. The Lord will shine through your activities. He will bring peace and enlightenment, wisdom to you and your family. In the process, the society, Loka Kalyana will happen. This is my blessings of the day of Guru Purnima. Take up the activity of Dharma. You don't have to do it with us. You can do it yourself. But then principle is clear. Panchayatna, you have to perform. That's all. Let's sit silently for some time. Right. Let us meditate for some time. ಅವ್ರು ಏನಾದರೂ ಹೇಳಿದರೆ ಸ್ವಿಚ್ ಇದೆ ಗೊತ್ತಲ್ಲ. Let us chant Omkara together 3 times. Keep your right hand on your stomach and observe the breathing. ನಿಮ್ಮ ಬಲದ ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಂಡು ಉಸಿರಾಟವನ್ನು ಗಮನಿಸಿ. ನಿಮ್ಮ ಉಸಿರು ಒಳಗೆ ತಗೊಂಡಾಗ ಹೊಟ್ಟೆ ಮೇಲೆ ಹೋಗ್ತದೆ, ಉಸಿರು ಬಿಟ್ಟಾಗ ಹೊಟ್ಟೆ ಕೆಳಗೆ ಹೋಗ್ತದೆ. ಅಬ್ಸರ್ವ್ ಯುವರ್ ಬ್ರೀತಿಂಗ್. ನಿಮ್ಮ ಉಸಿರಾಟವನ್ನು ಗಮನಿಸಿ. ಆಸ್ ಯು ಅಬ್ಸರ್ವ್ ಯುವರ್ ಬ್ರೀತಿಂಗ್, ಮೈಂಡ್ ವಿಲ್ ಬಿಕಮ್ ಸೈಲೆಂಟ್. ನಿಮ್ಮ ಉಸಿರಾಟವನ್ನು ನೀವು ಗಮನಿಸಿ ಶುರು ಮಾಡಿದಾಗ ಮನಸ್ಸು ಶಾಂತ ಆಗ್ತದೆ. The mind will become peaceful and silent. When you observe your breathing, mind becomes silent. When you observe your breath, you are observing your mind.
One who observes your mind is called Sakshi. Sakshi is Paramatma. ನೀವು ಉಸಿರಾಟವನ್ನು ನೀವು ಗಮನಿಸಿದಾಗ ನಿಮ್ಮ ಮನಸ್ಸು ಶಾಂತ ಆಗ್ತದೆ. ಆ ಶಾಂತವಾದ ಮನಸ್ಸನ್ನು ನೋಡ್ತಾ ಇರುವವನೇ ಭಗವಂತ, ಸಾಕ್ಷಿ, ಈಸ್ ಪರಮಾತ್ಮ. ನಮ್ಮ ಧ್ಯಾನದ ಉದ್ದೇಶ ನಾವು ಸಾಕ್ಷಿಯಲ್ಲಿ ಒಂದಾಗುವುದು. ಟು ಬಿ ಒನ್ ವಿತ್ ಸಾಕ್ಷಿ, ಟು ಬಿ ಒನ್ ವಿತ್ ದ ವಿಟ್ನೆಸ್ ಇಸ್ ದ ಪರ್ಪಸ್ ಆಫ್ ಮೆಡಿಟೇಷನ್. ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಬ್ರೆತ್. ಉಸಿರಾಟವನ್ನು ಗಮನಿಸಿ. ಉಸಿರಾಟ ಗಮನಿಸ್ತಾ ಮನುಷ್ಯ ಶಾಂತವಾಗ್ತಾ ಹೋಗ್ತದೆ. ಗುರುಪೂರ್ಣಿಮೆ ನಾವು ಸರಿಯಾಗಿ ಅರ್ಥ ಮಾಡಬೇಕಂದ್ರೆ ಬಹಳ ಸರಳವಾಗಿ ಗುರುಪೂರ್ಣಿಮೆ ಸಾರಾಂಶ ಹೇಳ್ಬಿಡ್ತೇನೆ. ಗುರುಪೂರ್ಣಿಮೆ ಅಂದ್ರೆ ಗುರುವಿಗೆ ಕೊಡುವ ಗೌರವ. ಆ ಗುರು ಯಾರು? ಆತ್ಮಗುರು. ಆ ಗುರುವೇ ಪರಮಾತ್ಮ ಗುರು. ಆ ಗುರು ಸದ್ಗುರು. ಆ ಸದ್ಗುರು ಎಲ್ಲ ಜೀವಿಗಳಲ್ಲಿ ಎಲ್ಲರಲ್ಲಿ ಇರುವನು ಸದ್ಗುರು. ಟು ಸಿ ಎವ್ರಿ ಲಿವಿಂಗ್ ಬೀಯಿಂಗ್ ಆಸ್ ಗುರು, ಟು ಎಕ್ಸ್ಪೀರಿಯನ್ಸ್ ಸದ್ಗುರು ಇನ್ ಎವ್ರಿ ಲಿವಿಂಗ್ ಬೀಯಿಂಗ್, ಟು ರೆಸ್ಪೆಕ್ಟ್ ಸದ್ಗುರು ಇನ್ ಎವ್ರಿ ಲಿವಿಂಗ್ ಬೀಯಿಂಗ್ ಈಸ್ ವಾಟ್ Guru Purnima is all about. Performance of Panchayatna as prescribed by Rishis is what is Guru Purnima about. The essential message of Guru Purnima is two. One is to see Guru, Sadguru in each living being. ಎಲ್ಲರೂ ಸರಿ ಸ್ವಾಮಿ, ನಮ್ಮ ಎನಿಮಿಗಳು ಅನಿಮಿಗಳು ಕಾಣೋದು ಹೇಗೆ? How can we experience Sadguru in enemies? Every situation in life is a teacher. Every situation in life brings some experiences. Every situation starts teaching us. If you get trapped in the experience, we are bound. The moment we recognize the grace of the Lord, grace of the Guru, and understanding the meaning of the experience, learn from the experience, that is what is learning from Sadguru. If we are able to learn from every situation in life, respecting every situation, every experience in life as a grace of Guru, grace of God, Sadguru. Every individual whom we encounter is nothing but Sadguru in human form. We are on the path of liberation. ಎಲ್ಲ ಜೀವಿಗಳಲ್ಲಿ ಗುರುವನ್ನು ಕಾಣುವುದೇ ಗುರು ಪೂರ್ಣಿಮೆ. ಎಕ್ಸ್ಪೀರಿಯನ್ಸಿಂಗ್ ಗುರು ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನನ್ನ ಗಂಡನಲ್ಲಿ, ನನ್ನ ಹೆಂಡತಿಯಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಶತ್ರುಗಳಲ್ಲಿ ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿ ಪ್ರಯತ್ನ ಮಾಡಿದ್ರೆ ಅದೇ ಗುರು ಪೂರ್ಣಿಮೆ. 5 ಯಜ್ಞಗಳನ್ನು ಮಾಡುವುದೇ ಗುರು ಪೂರ್ಣಿಮೆ.